ನಮಸ್ಕಾರ. ಇವತ್ತು ಒಂದು ಗುರುವಾಣಿ ತಿಳಿಸೋಣ. ಏನು ತಿಳಿಸ್ತಾರೆ ಗುರುಗಳು ಅಂತ ನೋಡೋಣ. ಇಲ್ಲಿ ಯಾವುದರಿಂದ ಅಂದ್ರೆ ಭಿನ್ನವಾಗಿ ಆಲೋಚಿಸುವ ಬುಕ್ಕಿಂದ ಅಲ್ಲ ನೋಡೋಣ. ಇವತ್ತೊಂದಿನ ನಾವು ಏನು ಕಲಿಬೇಕಾಗೈತಿ, ಹೊಸ ದಿನ ನೋಡ್ತಿರ್ತೀವಿ ಅಲ್ಲಿ ಬುಕ್ಕಿನ ಬಗ್ಗೆ ಅಂತ ಎಲ್ಲ ಗೊತ್ತದಲ್ಲ ನಿಮ್ಗೆ. ಮ್ಯಾಜಿಕ್ ಬುಕ್ ನಾವು ಹೇಗಿರಬೇಕು, ನಾನು ಏನು ಯಾವ ಪಾತಲ್ಲಿದ್ದೀನಿ, ನಾನು ಹೇಗೆ ನಡೀತಾ ಇದ್ದೀನಿ, ಇವಾಗ ಪ್ರೆಸೆಂಟ್ಲಿ ನಾನು ಯಾವ್ದಾದ್ರು ನಮ್ಮ ಮನಸ್ಸಲ್ಲಿ ಆಲೋಚನೆ ವಿಚಾರಗಳು ಇರ್ತಾವಲ್ಲ, ಏನು ಮಾಡಬೇಕು ಅಂತ ಗೊತ್ತೂ ಇರಲ್ಲ, ಗೊತ್ತಿದ್ದೂ ಇರ್ತೈತಿ. ಆದರೂ ಕೂಡ ಇದೊಂದು ಮ್ಯಾಜಿಕ್ ಬುಕ್ ಅಲ್ಲ. ಇದರಿಂದ ಏನು ತಿಳ್ತದ, ನಾವು ಏನು ಹೆಂಗಿರಬೇಕು ಅಂತ ಏನೋ ಇವತ್ತು ಒಂದಿಂದು ಭವಿಷ್ಯ ಅಲ್ಲ ನೋಡೋಣ. ಥ್ಯಾಂಕ್ ಯು. ಜೈ ಹೋ ಪತ್ರಿಜಿ. ನೋಡೋಣ ಹೇಗಿದೆ ಅಂತ. ಒಂದು ಪೇಜ್ ತೆಗ್ಯಾನ ಹೀಗೆ. ಎಸ್ ಯಾವ್ದು ಬಂತು ನೋಡ್ರಿ, ಏನು ಬಂತು ನೋಡ್ರಿ. ನಾನು ಏನು ಓದಿಲ್ಲ ಬಿಟ್ಟಿಲ್ಲ, ಏನು ಬಂದು ನೋಡಿ. ಇದು ನನಗಾಗಿಯೇ ಅನ್ಕೋತೀನಿ, ಅದು ನಿಮಗಾಗಿ ಕೂಡ ಅನ್ಕೋತಿ. ಮತ್ತು ಏನಂದ್ರೆ ಭೂತ ಮತ್ತು ಭವಿಷ್ಯತ್ತುಗಳು ನಮಗೆ ಅನಾರೋಗ್ಯ, ಈ ಕ್ಷಣವಷ್ಟೇ ನಮಗೆ ಆರೋಗ್ಯ ಆನಂದ ಅಷ್ಟೇ ಅಂತ ತಿಳಿಸ್ತಾರೆ ನೋಡ್ರಿ. ಇದ್ರ ಬಗ್ಗೆ ಏನದ ಅದು ಭಾವಾರ್ಥನ ಬರ್ದಾರ. ಅದನ್ನ ಓದಮ್ಮ ನಮ್ಗೆ ಯಾವಾರ ಅನ್ವಯಿಸಿದ್ವು ಅಂದ್ರೆ, ನಾವು ಅನುಭವಿಸಿದ್ವಿ ಅಂದ್ರೆ ಅದನ್ನು ಸ್ವಲ್ಪ ನನಗೆ ಗೊತ್ತಿದ್ವಿ ಒಂಚೂರು ತಿಳಿಸ್ತೇನೆ. ಏನು ಹೇಳ್ತಾರೆ, ಭೂತಕಾಲವು ಗತಿಸಿ ಹೋಗಿದೆ, ಭವಿಷ್ಯತ್ ಕಾಲವು ಏನು ಎಂದು ತಿಳಿಯದು. ಅಂದ್ರೆ ಭೂತಕಾಲ ಅಂದ್ರೆ ನಿನ್ನಿದು ಆಗಿ ಹೋಗ್ಯದ, ಏನು ಮಾಡಿದ್ರು ಅದು ಆಗೋಕ್ಕಾಗಲ್ಲ. ಯಾರು ಏನು ಅಂದು ಮಾತ್ರ ವಾಪಸ್ ತೊಗೊಂಡ್ರು ಕೂಡ ಮನಸ್ಸಲ್ಲಿ ಮಾತ್ರ ಇರ್ತೈತಿಲ್ಲ, ಅದು ಭೂತಕಾಲ ನಿನ್ನಿದು. ಭವಿಷ್ಯತ್ ಕಾಲ ಅಂದ್ರೆ ನಾಳಿಂದು. ನಾಳೆ ಏನಾರೇ ಏನು ಮಾಡ್ಬೇಕಂದಿರ್ತೀವಿ ಅದು ಆಗ್ತದೆ ನಮ್ಮ ಕೈಯಾಗ ಇಲ್ಲ. ಅದು ಏನಾಗಬೇಕು ಅದೇ ಆಗ್ತದೆ. ಆದರೂ ಕೂಡ ನಮ್ಮದು ಯೋಜನೆ ಅಂತೂ ಇರಲೇಬೇಕು. ಯೋಜನೆ ಹಾಕ್ಕೊಂಡಿವಿ ಅಂದಿದ ತಕ್ಷಣ ಯೋಜನೆ ತಕ್ಕನಂಗೆ ಇರೋದಿಲ್ಲ ಅದು. ಆಗ್ತಾವ, ಆಗ್ಲಾರ್ದು ಆಗೋದಿಲ್ಲ ಅಲ್ಲ. ಆಗ ಭವಿಷ್ಯತ್ ಕಾಲ ಏನೆಂದು ನಮ್ಗೆ ಅದು ಏನಾಗ್ತದಂತ ಗೊತ್ತಿಲ್ಲ, ನಾಳೆಗೆ ಏನಾಗ್ತದಂತ ಗೊತ್ತಿಲ್ಲಲ್ಲ. ಹಾಗಿರುವಾಗ ಅವಶ್ಯಕತೆಗೆ ಮೀರಿ ಗತಿಸಿ ಹೋದ ಕಾಲದ ಭಾರವನ್ನು, ಭವಿಷ್ಯತ್ ಕಾಲದ ಭಯವನ್ನು ಹೊರುತ್ತಾ ಹೋದರೆ ಈ ಕ್ಷಣದಲ್ಲಿ ನಮ್ಮ ಶರೀರವು, ನಮ್ಮ ಮನಸ್ಸು ಭಾರವಾಗಿ, ನೋವಿಗೆ ಗುರಿಯಾಗಿ, ಶಕ್ತಿಹೀನವಾಗಿ ತಯಾರಾಗಿ ಇಲ್ಲದ ಅನಾರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗುವ ಅವಕಾಶ ಭಾಳಷ್ಟಿರ್ತದೆ. ಇದು ನಿಜ ಅಲ್ಲ. ನಿನ್ನೆ ಆಗಿ ಹೋಗಿದ್ದು ವಿಚಾರ ಚಂತನ ಮಾತಾಡಿದ್ರೆ ಆಗಾಗಿತ್ತಂದ್ರೆ ಈಗಾಗಿತ್ತು. ಇವತ್ತೊಂದು ದಿನ ನಾವು ಆರಾಮಾಗಿರ್ತೀವಿ. ಇವತ್ತೊಂದು ದಿನ ಆರಾಮಾಗಿದ್ದರೂ ಕೂಡ ಏನು ಮಾಡ್ತೀವಿ, ವಿಚಾರ ನಾಳಿಂದರೇ ವಿಚಾರ ಮಾಡೋದು, ಭವಿಷ್ಯತ್ ಕಾಲದರ ವಿಚಾರ ಮಾಡೋದು, ಭೂತಕಾಲದರ ವಿಚಾರ ಮಾಡೋದು. ಮೊನ್ನೆ ಆಗಿತ್ತಲ್ವ, ಇವತ್ತೊಂದು ದಿನ ಪ್ರೆಸೆಂಟಾಗಿ ಆರಾಮಿದ್ದೀನಿ ಅಂದ್ರೆ, ಸಣ್ಣ ಉದಾಹರಣೆ ಹೇಳ್ತೀನಿ. ಪ್ರೆಸೆಂಟಾಗಿ ಇರ್ತೀನಿ, ಏನಕ್ಕೋ ಒಂದು ನೆಗಡಿ ಕೆಮ್ಮ ಬಂತು, ಜ್ವರ ಬಂತು ಅಂದ್ರೆ, ಮತ್ತು ಮಂಡಿ ನೋವು, ಇವೆಲ್ಲ ಕಾಮನ್ ಆಗ್ಯಾವಲ್ಲ ರೋಗಗಳು. ಒಂದು ಯಾವುದು ಬಿ ಪಿ ಶುಗರ್ ಅಂತೂ ಕಾಯಂ ಅದಾವ. ಅದೊಂಚೂರು ವೈಬ್ರೇಷನ್ ಆಯಿತು ಅಂದ್ರೆ ದೇಹದಲ್ಲಿ ಏನೇನೋ ಚಕ್ರ ಬಂದಂಗೆ ಆಗ್ತದೆ, ತಲೆ ಸುತ್ತು ಬರ್ತೈತಿ, ಕಣ್ಣು ಮಂಜು ಆಗ್ತಾವೆ. ಈ ಥರ ಆದಾಗ ನಾವು ಏನು ಮಾಡ್ತೀವಿ, ಒಮ್ಮೆಲೆ ಏನು ಮಾಡ್ತೀವಿ, ಇದಕ್ಕೆ ಆಗಿರ್ಬೇಕು ಬಿಡು ಅಂತ ಸುಮ್ಮನೆ ಇರಲ್ಲ. ಏನು ಮಾಡ್ತೀವಿ, ಭವಿಷ್ಯತ್ ಕಾಲಕ್ಕೆ ಹೋಗ್ಬಿಡ್ತೀವಿ, ಭೂತ ಕಾಲಕ್ಕೆ ಹೋಗ್ಬಿಡ್ತೀವಿ. ಯಾಕಂದ್ರೆ ಇವತ್ತು ಈ ಕಣ್ಣು ಮಂಜಾಯಿತು, ಹಿಂಗೆ ಚಕ್ರ ಬತ್ತು ಅಂದ್ರೆ ಹೋದ ವರ್ಷ ಇಲ್ಲಾಂದರೆ ಹೋದ ತಿಂಗಳು ಏನಾರು ಈ ಥರ ಕಣ್ಣಿನ ಚಕ್ರ ಬಂದಾಗ ಸ್ವಲ್ಪ ಬಿ ಪಿ ಹೆಚ್ಚಾಗಲಿ, ಶುಗರ್ ಏನಾರು ಆಗಿರ್ತಲ್ಲ, ದವಾಖಾನೆಗೆ ಹೋಗಿ ತೋರಿಸಿರ್ತಾರಲ್ಲ, ಅದನ್ನು ಆಗಿತ್ತು ಅಂತ ತಿಳ್ಕೊಂಡು ಏನು ಮಾಡ್ತಾರೆ, ಅದಕ್ಕೆ ಇದು ಆಯ್ತೇನು ಅದು ಕಂಪ್ಯಾರಿಸನ್ ಮಾಡಿಬಿಡೋದು, ಅದ್ರ ಜೊತೆನೇ ಹಾಕಿಬಿಡಿದ್ರು. ಅದಕ್ಕೆ ಅವಾಗೇನಾಗಿತ್ತು, ಅಡಿಮಿಟಿ ಮಾಡ್ಕೊಂಡ್ಬಿಟ್ಟಿದ್ರು. ಮತ್ತು 50,000 ರೂಪಾಯಿ ದುಡ್ಡು ಹೋದು. ಅಯ್ಯೋ ಮತ್ತು ಹಿಂಗೆ ಆಯ್ತೇನು, ಅದ್ರಂಗೆ ಆಯ್ಲಕ್ಕತ್ತದೇನೀಗ ಅಂತ ಭೂತ ಕಾಲಕ್ಕೆ ಹೋಗಿಬಿಡೋದು. ನಾವು ಭೂತ ಕಾಲಕ್ಕೆ ಹೋಗಿ ಭಯ ಬಿಡೋದು. ಇಲ್ಲಾಂದ್ರೆ ನಾಳೆಗೆ ಹೆಂಗೆ ಮಾಡೋದು, ಹಿಂಗೆ ಹೆಂಗಾಯ್ತು, ಅದು ಹ್ಯಾಕಾಯಿತು ಅಂತ ಈ ಥರ ಏನಾರ ಆ ಕ್ಷಣದಲ್ಲಿ ನಾವು ಇರೋ ಕ್ಷಣನ ಆರೋಗ್ಯವಾಗಿ ಇರೋದನ್ನು ಬಿಟ್ಟು ಆಮೇಲೆ ಈ ಭವಿಷ್ಯತ್ ಕಾಲದಾಗ ಭಯ ಹೊರ್ತಾ ಹೋದೆವಂದ್ರೆ ಮುಂದಿನ ಕಾಲಕ್ಕೆ ನಾಳೆಗೆ ಏನಾಗ್ತದೆ, ನನ್ನ ಮಕ್ಕಳನ್ನ ನೋಡ್ತಾರೋ ಇಲ್ಲೋ, ನನ್ನ ಗಂಡ ನನಗೆ ಪ್ರೀತಿಸ್ತಾನೋ ಇಲ್ಲೋ, ನನ್ನ ಮಗ ಪಾಸ್ ಆಗ್ತಾನೋ ಏನಿಲ್ಲ, ನನ್ನ ಮಗಳಿಗೆ ನೌಕರಿ ಬರ್ತದೋ ಇಲ್ಲೋ, ಬರ್ತದೋ ಬಿಡ್ತದೋ ಓದ್ಸನ ಮಕ್ಕಳಿಗೆ. ಶಿಕ್ಷಣ ಕಲಿತ ಮೇಲೆ ದನ ಕಾಯಕ್ಕೆ ಹೋಗ್ತಾರೆ ಅವರು. ಶಿಕ್ಷಣ ಡಿಗ್ರಿಗಳು ಮುಗಿಸಿದ ಮೇಲೆ ಎಲ್ಲ ಮುಗಿಸಿದ ಮೇಲೆ ಅವ್ರಿಗೆ ಏನು ದನ ಕಾಯಕ್ಕೆ ಕಳಿಸ್ತೀವಿ ನಾವು, ಅವ್ರಿಗಾರು ಸಿಗ್ತದ ಅದು. ಮತ್ತು ಶಿಕ್ಷಣದಲ್ಲಿ ಎಲ್ಲ ಆ ಶಿಕ್ಷಣ ವೃತ್ತಿ ಮುಗಿದ ಮೇಲೆ ಅವು ನೌಕರಿಗಳಿಗೆಲ್ಲ ಹೋಗ್ತಾರಲ್ಲ, ಅದಕ್ಕಿಂತ ಮುಂಚೆನೇ ನಾವು ಏನಾಗ್ತದೆ ನೌಕರಿ ಬರ್ತದ ಏನಿಲ್ಲ ನೋಡಿರಿ. ಎಕ್ಸಾಮ್ ಬರೆದಿರ್ತಾರೆ, ಎಲ್ಲ ಬರೆದಿರ್ತಾರೆ, ಮಾರ್ಕಸ್ ಎಷ್ಟು ಬರ್ತದೆ ಅನ್ನತ್ತಿದ್ದಾರೆ, ಎಷ್ಟು ಬರ್ದಿರ್ತಿದೆ ಅಷ್ಟು ಬರ್ತದೆ. ಇಷ್ಟೇ ಬರ್ಬೇಕಂತಂದ್ರೆ ಹೆಂಗೆ, ಇಷ್ಟೇ ಬರ್ಬೇಕಂತೇಳಿ ಭೂತಕಾಲದಾಗ ಇರೋದು ಅಲ್ಲ ಅದು. ನಮ್ಮದು ಏನು ಭವಿಷ್ಯತ್ ಕಾಲದಾಗ ನಾನು ಹಿಂಗೆ ಇರ್ತೀನಿ ಅಂತ ಹೇಳಕ್ಕೆ ಬರೋದಿಲ್ಲ ಅದು. ಅದಕ್ಕಾಗಿ ಭೂತ ಬೇಡ, ಭವಿಷ್ಯತ್ ಕಾಲ ಪ್ರೆಸೆಂಟಾಗಿರ್ರಿ ಅಂತ ಹೇಳ್ತಾರೆ. ಇಲ್ಲಾಂದ್ರೆ ನೋವಾಗ್ತದೆ, ಏನೋ ಶರೀರಕ್ಕೂ ನೋವಾಗ್ತದೆ, ಮನಸ್ಸಿಗೂ ಭಾರ ಆಗ್ತದೆ. ಇವೆಲ್ಲ ಬೇಡದಿರೋ ಅನವಶ್ಯ ವಿಚಾರಗಳು ಇವೆಲ್ಲ.
ಅನವಶ್ಯ ವಿಚಾರ ಮಾಡಿ ಏನು ಮಾಡ್ಕೊಂಡ್ವಿ, ಶಕ್ತಿಹೀನರಾಗ್ತೀವಿ, ಗುರಿಯಾಗಿ ನೋವಿಗೆ ಗುರಿ ಆಗ್ತೀವಿ ಅಂತ ತಿಳಿಸ್ತಾರೆ. ಮನಸ್ಸು ಭಾರ ಆಗ್ತದೆ, ಶರೀರನೂ ಕೂಡ ಹಣ್ಣು ಆಗ್ತದೆ. ಈ ಥರ ಶಕ್ತಿಹೀನರಾಗಿ ತಯಾರಾಗಿಬಿಡ್ತೀವಿ. ಶಕ್ತಿಹೀನತೆ ನೋಡ್ರಿ, ನರ್ವಸ್ ಆಗಿಬಿಡ್ತದೆ, ಜೀವನಕ್ಕೆ ಉತ್ಸಾಹನೇ ಇಲ್ಲಾರ್ದಂಗೆ ಆಗಿಬಿಡ್ತದೆ. ಜೀವನ ಹೆಂಗೆ ಮಾಡೋದು ಏನು, ಹ್ಯಾಂಗಕ್ಕಾಗಲ್ಲ ಬಿಡು ಅಂತೇಳಿ ಹಿಂಗೆ ನಿರುತ್ಸಾಹದಿಂದ ಇರ್ತಾರೆ ಜನ. ಹಂಗಿರಬಾರ್ದು ಅಂತ ಹೇಳ್ತಾರೆ. ಇಲ್ಲದ ಅನಾರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗೋ ಅವಕಾಶ ಜಾಸ್ತಿ ಇರ್ತದೆ. ಇದು ನಿನ್ನಿದು ನಾಳಿದು ಮಾತಾಡೋದು, ವಿಚಾರ ಮಾಡೋದು, ಯೋಚನೆ ಮಾಡೋದು ಅಂದ್ರೆ ನಮ್ಮ ಭಾವನೆಯಲ್ಲಿ ಬತ್ತು ಅಂದ್ರೆ ಅನಾರೋಗ್ಯ ಆಗೋದು ಮೊದಲು ಗ್ಯಾರಂಟಿ. ಯಾಕಂದ್ರೆ ಮೊದಲು ಏನು ಆಲೋಚನೆ ಮಾಡ್ತೀನಲ್ಲ, ಮೊದಲು ನಮ್ಮ ಶರೀರದ ಮೇಲೆ ಪರಿಣಾಮ ಬೀಳ್ತದೆ. ನಮ್ಮ ತಲೆಯೊಳಗಿಂದು ಶರೀರಕ್ಕೆ ಬಂದುಬಿಡ್ತದೆ. ಅನಾರೋಗ್ಯಕ್ಕೆ ಈಡಾಗಿಬಿಡ್ತೈತೆ. ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ. ಸುಮ್ಮನೆ ಬೇಡದಿರೋ ವಿಷಯಕ್ಕೆಲ್ಲ ವಿಚಾರ ಮಾಡಿ ಕೈ ಏನು ಯಾರಿಗೆ ರೋಗ ಇಲ್ಲ ಹೇಳ್ರಿ. ಎಲ್ಲರಿಗೂ ರೋಗಗಳು, ಬಿ ಪಿ ಶುಗರ್ ಅಂತೂ ಅಣ್ಣತಮ್ಮರವು ಜೋಡಿನೇ ಬಂದಾವು, ಎಲ್ಲರಿಗೂ ಬಂದಾವು, ಸಂಬಂಧಿಕರಾಗ್ಬಿಟ್ಟವು. ಅದು ಅಲ್ಲದೆ ಮತ್ತೀಗ ಮೊಳಕಾಲು ನೋವು, ಈ ಮೊಳಕಾಲು ನೋವು, ಬೆನ್ನು ನೋವು, ಕೈ ನೋವು, ಕಣ್ಣು ನೋವು, ಜಲ್ಲಿ ತಿರುಗೋದು, ತಲೆ ನುಸ್ಸೋದು, ಇವೆಲ್ಲ ಎದಕ್ಕೆ ಬೇಡದಿರೋ ವಿಚಾರಗಳು ಮಾಡೇನೆ. ಅಯ್ಯೋ ನಾನು ಬೇಜಾರಾಗ್ಯದ, ಯಾಕೆ ಬೇಜಾರಾಯ್ತು ಅಂತ ನೋಡಲ್ಲ. ಬೇಜಾರಾಯಿತು. ಯಾಕೆ ಬೇಜಾರಾಯಿತು, ನೀ ಏನು ಆಸೆ ಪಟ್ಟಿದ್ದಿ, ಅಪೇಕ್ಷೆ ಪಟ್ಟಿದ್ದಿ, ಯಾರಿಂದಾರ ಏನಾರ ಒಂದು ಅಂದ್ಕೊಂಡಿರ್ತೀವಿ ನಾವು. ಏನು ನನ್ನ ಮಕ್ಕಳು ಭಾಳ ಪಾಸಾಗಿ ಮಸ್ತ್ ಬರ್ಬೇಕಂತ, ಮಾರ್ಕಸ್ 100ಕ್ಕೆ 100 ಬರ್ಬೇಕಂತ ವಿಚಾರ ಮಾಡಿರ್ತೀವಿ. ಅವು ಬರಲಿಲ್ಲ ಅಂದ್ರೆ ಬೇಜಾರಾಗೋ ಸಹಜಲ್ಲ. ಯಾಕೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು, ನಾವು ಅಷ್ಟೇ ಬರಬೇಕಂತ ಯಾಕೆ ಅನ್ಬೇಕು? ಎಷ್ಟು ಬರ್ದಿರ್ತಾರೆ ಅವ್ರ ಟ್ಯಾಲೆಂಟ್ ಪ್ರಕಾರ ಅಷ್ಟು ಬರ್ದಿರ್ತಾರೆ. ಇದು ಸಣ್ಣ ವಿಷಯ ಉದಾಹರಣೆ ಹೇಳತ್ತೀನಿ, ಇದು ಎಕ್ಸಾಮ್ ಬಗ್ಗೆ ಅಂಥೇಳಿ. ಹಾಗೆ ಇದೊಂದು ಎಕ್ಸಾಮ್ ಕಾಲ ಅನ್ವಯಿಸಲ್ಲ. ಎಲ್ಲದಕ್ಕೂ ಕೂಡ ಅವರು ಇವತ್ತು ಮಾತಾಡ್ಸಿದ್ರು, ಯಾರೋ ಒಬ್ರು ರಿಲೇಷನಲ್ಲಿ ಅಣ್ತಂಬ್ರೊಬ್ರು ಮಾತಾಡ್ಸಿದ್ರು, ಅವ್ರು ಕರೆದ್ರು, ಹೇಳಿದ್ರು. ನಾಳೆಗೆ ಅವ್ರು ಕರೀಲಿಕ್ಕಿಲ್ಲ. ಅವ್ರು ಕರೀಲಿಲ್ಲ ಅಂದ್ರೆ ಹೆಂಗತ್ತೆ ವಿಚಾರ ಮಾಡೋದು? ನಿನ್ನೆ ಕರೆದಿದ್ರಲ್ಲ, ಈಗ ಹೆಂಗತ್ತೆ ವಿಚಾರ ಮಾಡೋದು? ಬೇಡದಿರೋ ಅವಶ್ಯ ಇದ್ದದ್ದು ಬಿಟ್ಟಿವಿ, ಅನವಶ್ಯಕ್ಕೆ ಬೆನ್ನು ಹತ್ತೇವೆ. ಈ ಥರ ಅವಶ್ಯ ಇರೋದು ಮಾಡೋಣ, ಈ ಥರ ಇಲ್ಲಾಂದ್ರೆ ನೀವು ಭಾಳ ಕಷ್ಟಕ್ಕೆ ಗುರಿ ಆಗ್ತೀರಿ ಅಂತ ತಿಳಿಸ್ತಾರೆ ಗುರುಗಳು. ಆದ್ದರಿಂದ ಗತಿಸಿ ಹೋದ ಕಾಲಕ್ಕೆ ಸಂಬಂಧಿಸಿದ ಪಾಠಗಳನ್ನು ಕಲಿತುಕೊಂಡ ನಂತರ ನೋಡಿರಿ, ಅದರಿಂದ ಗತಿಸಿ ಹೋದ ಕಾಲಕ್ಕೆ ಸಂಬಂಧಿಸಿದ ಪಾಠಗಳನ್ನು ಕಲಿತುಕೊಂಡ ನಂತರ ಒಂದು ಸಮಸ್ಯೆ ಬಂದದಂದಮೇಲೆ ಅದನ್ನು ಗತಿಸಿ ಹೋಯ್ತು, ಆಗ್ಯದಲ್ಲ, ಅದರಲ್ಲಿ ಆಗಿದ್ದನ್ನು ಹಂಗೆ ಆಗ್ತದೆ ಅಂತ ವಿಚಾರ ಮಾಡಬಾರ್ದು. ಅಲ್ಲಿ ನಾನು ಕಲಿಬೇಕು ಪಾಠ. ಅಲ್ಲಿ ಏನಾಯಿತು, ಯಾಕಾಯಿತು, ಎದರಿಂದ ಆಯಿತು, ನನ್ನ ಮಿಸ್ಟೇಕ್ ಆಯಿತಾ, ಯಾರು ಮಿಸ್ಟೇಕ್ ಆಯಿತು, ಎದಕ್ಕೆ ಬಂತದು ಅಂತ ನಾವು ಪಾಠಗಳು ಕಲಿಬೇಕೇ ಹೊರತಾಗಿದ್ದು ಆಯ್ತಲ್ಲ ಅದೇ ಒಂದು ಟಾಪಿಕ್ ಮಾಡ್ಕೊಂಡು ಕುಂಡ್ರೋದಲ್ಲ. ಅದರಿಂದ ಕಲಿಕೆಗಳದಾವು. ಕಲೀರಿ, ಒಂದು ಏನೋ ಘಟನೆ ಬಂದದಂದಮೇಲೆ ಒಂದು ಕಲಿಕೆನೇ ಇರ್ತದಂತ ತಿಳಿಸ್ತಾರೆಗಳು. ಪಾಠಗಳನ್ನು ಕಲಿತುಕೊಂಡು ನಂತರ ಅನುಭವ ಜ್ಞಾನದ ಆಧಾರದ ಮೇಲೆ ಪಡೆದುಕೊಂಡ ಅರಿವಿನ ಆಧಾರದ ಮೇಲೆ ಭವಿಷ್ಯತ್ ಕಾಲದ ಪ್ರಣಾಳಿಕೆಗಳನ್ನು ರೂಪಿಸಿಕೊಂಡು, ಇವಾಗ ಅದ್ರ ಮೇಲೆ ತಿಳ್ಕೊಳ್ರಿ, ಕಲೀರಿ, ಕಲ್ತು ಏನು ಮಾಡಿರಿ, ಅನುಭವ ಜ್ಞಾನ ಆಧಾರದ ಮೇಲೆ. ಅನುಭವ ಆಯ್ತಿಲ್ಲ, ಒಂದು ಸಾರಿ ಈ ದಾರಿಗೆ ಹೋಗಬೇಡ್ರಿ, ಆ ಮುಳ್ಳದ ಅಂತಂದ್ರೂ ಕೂಡ ನಾವು ಹೋದ್ವಿ ಅಂದ್ರೆ, ಯಾಕಂದ್ರೆ ಹಿರಿಕರು ಹೇಳಿರ್ತಾರೆ, ಏನು ಮಾಡ್ತಾರೆ ಕೇಳಲಾರ್ದೇನೆ. ನಾನು ಆ ಮುಳ್ಳಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಆ ದಾರಿಗೆ ಹೋಗಿ ಬಂದೆ ಒಂದು ಮುಳ್ಳು ನಟ್ಟ ಮೇಲೆ ನಮ್ಗೆ ಆಮೇಲೆ ಅರಿವು ಆಗ್ತದೆ, ಅನುಭವ ಆಗ್ತದೆ. ಯಾಕೆ ಆ ದಾರಿಗೆ ಹೋಗಬಾರ್ದು, ಅಲ್ಲಿ ಮುಳ್ಳಿತ್ತು ಅದಾವ, ಮುಳ್ಳು ನಟ್ರೆ ಎಷ್ಟು ಬೇರೆ ಆಗ್ತದೆ, ಅದು ಯಾಕೆ ನಡ್ತು, ಏನು ನಡ್ತು, ನನ್ನ ಅಹಂಕಾರಕ್ಕೆ ಇರ್ತದೆ. ಇವೆಲ್ಲ ಏನಾಗಿರ್ತಾವಲ್ಲ, ಅದು ಆ ಜ್ಞಾನದ ಆಧಾರದ ಮೇಲೆ, ಆ ಅನುಭವದ ಆಧಾರದ ಮೇಲೆ ಕಲ್ಕೋರಿ, ತಿಳ್ಕೊಂಡ್ಕೊಂಡು ಅರಿವಿನ ಆಧಾರದ ಮೇಲೆ ಭವಿಷ್ಯತ್ ಕಾಲದ ಆ ಅರಿವಿನ ಆಧಾರ ಇಟ್ಕೊಂಡು ಮುಂದೆ ಭವಿಷ್ಯತ್ ಕಾಲದ ಮೇಲೆ ವಿಚಾರ ಮಾಡಿರಿ ಅಂತಾರೆ. ಪ್ರಣಾಳಿಕೆಯನ್ನು ರೂಪಿಸ್ಕೊಳ್ಳಿ. ಆ ಅನುಭವ ಹಿಡ್ಕೊಂಡು ಹಂಗೆ ಮಾಡಿದ್ರೆ ಹಿಂಗೆ ಆತಂತ ನಾ ಕಲ್ತೀನಲ್ಲ, ಮುಂದೆ ಆ ತಪ್ಪುಗಳನ್ನು ಮಾಡಬಾರ್ದು ಅಂತ ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೆ. ರೂಪಿಸ್ಕೊಡ್ರಿ ಅಂತ ತಿಳಿಸ್ತಾರೆ. ಅರ್ಥ ಮಾಡಿಕೊಂಡು ಪ್ರಸ್ತುತ ಕ್ಷಣಕ್ಕೆ ಸಿದ್ಧವಾಗಬೇಕು. ಅರ್ಥ ಮಾಡಿಕೊಂಡು ಪ್ರಸ್ತುತ ಕ್ಷಣಕ್ಕೆ ಸಿದ್ಧವಾಗಬೇಕು. ನಾನು ಮೊನ್ನೆ ಆಗಿದ್ದು ಮಾಡಿದ ತಪ್ಪೇ ಮತ್ತೆ ಇವತ್ತು ಮಾಡೋದಲ್ಲ. ಮೊನ್ನೆ ಮಾಡಿದ ತಪ್ಪನಾಗ ಯಾವ್ಯಾವ ಅನುಭವ ಆಗಿರ್ತಾವಲ್ಲ, ಅರಿತು ಜ್ಞಾನದಿಂದ ಪ್ರಜ್ಞೆಯಿಂದ ನಾವು ಮುಂದಿನ ದಾರಿನ ಸರಿಯಾಗಿ ಮಾಡ್ಕೋಬೇಕು. ಮತ್ತೆ ಅದೇ ಆಯ್ತಲ್ಲ, ಮತ್ತೆ ಅದೇ ಯಾಕಾಯ್ತು, ಅದೇ ಮಾಡಬಾರ್ದು, ಬದಲು ಮಾಡಬೇಕು. ಭಿನ್ನವಾಗಿ ಆಲೋಚಿಸ್ಬೇಕು, ಬೇರೆ ಥರ ಯೋಚಿಸಿ ಅದನ್ನು ಅನುಭವಿಸಿ ಅದನ್ನು ದಾರಿ ಮಾಡ್ಕೊಬೇಕು. ಅದಕ್ಕಾಗಿ ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಂಡು ಪ್ರಸ್ತುತ ಕ್ಷಣಕ್ಕೆ ಸಿದ್ಧರಾಗಬೇಕು. ನಂತರ ಅವುಗಳನ್ನೇ ಹೊತ್ತುಕೊಂಡು ಇರಬಾರ್ದು, ಅವುಗಳನ್ನು ಪಕ್ಕಕ್ಕಿಡಬೇಕು. ಅದಾಗಿದ್ದು ಘಟನೆಗಳನ್ನ ಪಕ್ಕಕ್ಕಿಟ್ಟು ಅದರಲ್ಲಿ ಕಲ್ತಿರೋ ಅನುಭವನ ನಾವು ಮುಂದಿನ ದಾರಿಗೆ ರೂಪಿಸ್ಕೋಬೇಕು ಅಂತ ತಿಳಿಸ್ತಾರೆ. ಏಕೆಂದರೆ ಈ ಕ್ಷಣದಲ್ಲಿ ಜೀವಿಸುವುದೇ ಸರಿಯಾದ ಜೀವನ ವಿಧಾನ. ಈ ಕ್ಷಣದ ನಾನು ಆನಂದವಾಗಿರುವುದೇ ಒಂದು ಸರಿಯಾದ ಜೀವನದ ವಿಧಾನ ಅಂತ ತಿಳಿಸ್ತಾರೆ ಗುರುಗಳು. ಆನಂದವಾಗಿ ಆರೋಗ್ಯವಾಗಿ ಜೀವಿಸೋಣ, ಬಲಾಢ್ಯರಾಗಿ ಜೀವಿಸೋಣ. ಈ ಕ್ಷಣವೇ ಜೀವನ, ಈ ಕ್ಷಣವೇ ಸರ್ವಸ್ವ, ಈ ಕ್ಷಣವೇ ಮೋಕ್ಷ, ಈ ಕ್ಷಣವೇ ಪರಮಾವಧಿ, ಈ ಕ್ಷಣವೇ ಶಕ್ತಿ,
ಈ ಕ್ಷಣವೇ ಮುಕ್ತಿ, ಈ ಕ್ಷಣವೇ ಆರೋಗ್ಯ, ಈ ಕ್ಷಣವೇ ಆನಂದ ಅಷ್ಟೇ ಅಂತ ತಿಳಿಸ್ತಾರೆ ನೋಡ್ರಿ ಗುರುಗಳು. ಹಾಂ, ಈ ಕ್ಷಣದಾಗ ಏನು ಆನಂದ ಪಡ್ತೀವಲ್ಲ ಅಷ್ಟೇ. ಯಾಕಂದ್ರೆ ಈಗಿದ್ದಾಗ ನಾಳೆಗಿರೋದಿಲ್ಲ, ಏನೋ ಸ್ವಲ್ಪ ನಿಂತಿರೋದಿಲ್ಲ. ಇವಾಗ ಆನಂದವಾಗಿದ್ದೀನಿ ಅಂದ್ರೆ, ಈ ಕ್ಷಣದಾಗ ಆನಂದವಾಗಿದ್ದೀನಿ ಅಂದ್ರೆ ಭಾಳ ಖುಷಿ ಅಲ್ಲ. ಮತ್ತು ಇನ್ನೊಂದುಗಳಿಗೆ ಯಾವ್ಯಾವ ಏನೇನು ಘಟನೆಗಳು ಬರ್ತಾವೆ ಅನ್ಸೋದು, ಯಾರೋ ಬಂದು ಬೈದಿರ್ತಾರೆ, ಅಂದಿರ್ತಾರೆ, ಇಲ್ಲ ಮನೆ ಏನು ಕೆಲಸ ಆಗಿರ್ತಾವೆ, ಇಲ್ಲ ನಮ್ಮ ಮನಸ್ಸಿಗೆ ಏನೋ ಆಗಿರ್ತಾವೆ. ಈ ಕ್ಷಣದಾಗ ಖುಷಿಯಾಗಿದ್ದೀನಿ ಅಂದ್ರೆ ಇದರಷ್ಟು ಸ್ವರ್ಗ ಸುಖ ಯಾವುದು ಹೇಳಿ. ನಾವು ಈ ಸ್ವರ್ಗ ಸುಖನ, ಈ ಖುಷಿನ ನಾವೇ ಪಡ್ಕೋಬೇಕು, ಯಾರೂ ಕೊಡೋದಿಲ್ಲ ಇದನ್ನು. ಆದ್ರೆ ನನ್ನಂಥವ್ರು ಬಂದು ಒಂಚೂರು ಎಲ್ಲ ಹೇಳಿದೆ, ಚೆಂದಾಗಿರ್ಬೇಕು ರೀ, ಹಾಗೆ ಮಾಡ್ಬೇಕು ರೀ, ಹೀಗೆ ಮಾಡ್ಬೇಕು ರೀ, ಧ್ಯಾನಸ್ಥರಾಗ್ರಿ, ಧ್ಯಾನ ಮಾಡಿರಿ ಅಂತ ಹೇಳಿದೆ. ನೀವು ಅದು ಕಾರ್ಯರೂಪಕ್ಕೆ ಇರ್ಬೇಕು ರೀ. ನಾವು ನಮ್ಮ ಗುರುಗಳು ಬರ್ತಾರೆ, ಡೈಲಿ ಒಂದು ಕ್ಲಾಸ್ ಐತೆ ನಮ್ಮದು, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್. ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ದಿನಕ್ಕೊಂದು ಪಾಠದಂತೆ ಪಾಠ ಹೇಳ್ತಾರೆ. ನಾವೆಲ್ಲಿ ಸಿಕ್ಕಾಕೊಂಡಿವಿ, ಅಲ್ಲಿ ಸಿಕ್ಕಾಕೊಂಡಲ್ಲಿ ಯಾಕೆ ಬೇಕಿತ್ತು, ಯಾಕೆ ನಾನು ಬೇಕಾಯಿತು ಅಂತೆಲ್ಲ ವಿಚಾರ ಮಾಡ್ತೀನಿ. ಹೇಗಿರಬೇಕು, ಹೆಂಗೆ ಬಂದು, ಭಾಳ ಅದ್ಭುತವಾದ. ನೀವು KDPP ಕ್ಲಾಸಿಗೆ ಜಾಯ್ನ್ ಆಗ್ರಿ, ಎಲ್ಲರೂ ಜಾಯ್ನ್ ಆಗಿ ನಮ್ಮ ಗುರುಗಳ ಪಾಠ ಕೇಳಿರಿ. ಎಷ್ಟು ಅದ್ಭುತವಾಗಿರ್ತಾವಂದ್ರೆ ಹುಚ್ಚು ಬಿಟ್ಟು ಹೋಗ್ತದೆ. ಹುಚ್ಚು ಯಾವ ಹುಚ್ಚು ಬಿಡ್ತದಂದ್ರೆ ಪ್ರಾಪಂಚಿಕ ಹುಚ್ಚು ಬಿಡ್ತದೆ, ಆಧ್ಯಾತ್ಮಿಕ ಹುಚ್ಚು ಹಿಡಿತದೆ. ಪ್ರಾಪಂಚಿಕ ಜೀವನದಲ್ಲಿ ಆ ಹುಚ್ಚಿನಲ್ಲಿ ಏನೈತಿ, ಪ್ರಾಪಂಚಿಕ ಹುಚ್ಚಿನಲ್ಲಿ ಭ್ರಮಾಲೋಕ ಐತಿ, ಆಧ್ಯಾತ್ಮಿಕ ಲೋಕ. ನನಗನ್ನಿಸ್ತೈತಿ ಆ ಪ್ರಾಪಂಚಿಕ ಈ ಹುಚ್ಚು ಬಡ್ಕೊಂಡಿವಲ್ಲ ನಾವು ಭ್ರಮೆಯಲ್ಲಿ, ಈ ನಂದು, ನಾನು, ಈ ರೊಕ್ಕ ನಂದು, ರೂಪಾಯಿ ನಂದು, ನಾನು ಅಹಂಕಾರ, ಈ ಮನಿ ನಂದು. ಯಾವುದು ನಿಂದು? ನೀ ಏನು ಮಾಡಿದಿಲ್ಲಿ ಬಂದು? ಏನೂ ಮಾಡಲಿಲ್ಲ. ಎಲ್ಲ ದೇವರು ಆಲ್ರೆಡಿ ಸೃಷ್ಟಿ ಮಾಡಿ ಇಟ್ಟಾನ. ಬಂದು ಅದೇ ಕಲ್ಲು ತೊಗೊಂಡು, ಅದೇ ಮಣ್ಣು ತೊಗೊಂಡು, ಮನೆ ಅದೇ ಅವನು ಕೊಟ್ಟು ಭೂಮಿಯೊಳಗೆ ಅದೆಷ್ಟು ಉದ್ದಕ್ಕೆ ಮನೆ ಕಟ್ಟಿ, ಅದು ನನ್ನ ಮನೆ. ಎಷ್ಟು ಮಸ್ತ್ ಅಲ್ಲ? ಎಷ್ಟೋ ಮೂರ್ಖರನ್ನ ಒಳಗೆ ಎಷ್ಟು ಮೂರ್ಖತೀನಿ. ಏನಾರು ತೊಗೊಂಬಂದು ಕಲ್ಲು ತಂದಿಲ್ಲ, ಮಣ್ಣು ತಂದಿಲ್ಲ, ಏನೂ ಮಾಡಿಲ್ಲ ನಾವು. ಅದೇ ಅವನು ಕೊಟ್ಟು ಭೂಮಿಯೊಳಗೆ ಇದ್ದು ಅದನ್ನು 4 ಗೋಡೆ ಕಟ್ಟಿ ಅದು ನನ್ನ ಮನೆ. ಓಕೆ, ಇಷ್ಟನಾರ ಆಯ್ತು. ನಾನಾರೇ ಅದೊಂದು ಕಲ್ಲು ಜೋಡಿಸಿನಂತ ತಿಳ್ಕೊಡ್ರಿ. ಈ ಮನೆ ಹೆಸರು ಬೆವರು ಒಂದು ಬರತ್ತ, ಬಿಸಿಲು ಭಾಳ ನಮ್ಮ ಕಡೆ. ಈ ಮನೆ ಐತಲ್ಲ, ಈ ಜಾಗ ನಂದು. ಎಲ್ಲಿ ನಂದು? ಹಣೆ ಮೇಲೆ ಬರ್ಕೊಂಡೆ ನಾನು, ದಾನಮ್ಮ ಬಿರಾದಾರ್, ಇದು ಪ್ಲಾಟ್ ದಾನಮ್ಮಂದು, ಈ ಮನೆ ದಾನಮ್ಮನ ಮನೆ. ಏನಾರ ಬರ್ದೈತೇನು? ಇಲ್ಲ. ಬರ್ಕೊಂಡ್ರೆ ಏನು ಮಾಡೋದು? ಹಣೆ ಮೇಲೆ ಬರ್ಕೊಂಡ್ರೇನು, ಪೇಪರ್ ಮೇಲೆ ಬರೆದ್ರೆ ಏನು? ಪೇಪರ್ ಮೇಲೆ ಬರೆಯೋದು, ಅದೇ ಪೇಪರ್ ಮೇಲೆ ಬರೀಲಕ್ಕೇನೆ ಬಾಂಡ್ ಪೇಪರ್ ಮೇಲೆ ನನ್ನ ಹೆಸರಿಲ್ಲ, ನಿನ್ನ ಹೆಸರಿಲ್ಲ, ನನ್ನ ಹೆಸರಲ್ಲೇ ಮಾಡಿರಿ, ನಿನ್ನ ಹೆಸರಲ್ಲೇ ಮಾಡಿರಿ ಅಂತೇಳಿ ಈ ಜಗಳ ಕೊಲೆಗಳು. ನಗು ಬರ್ತದೆ, ಎಂಥ ಮೂರ್ಖಿದ್ದೆ ನಾವು ಅಂಥೇಳಿ. ಅದೇ ಪೇಪರ್ ಮೇಲೆ ಬರೆದು ಈ ಪೇಪರನ್ನೇ ಎಲ್ಲ ದಿನ ಕೊಳಗೆ ಹಾಕೊಂಡು ತಿರುಗಾಡ್ತೀವಿ, ಬೋರ್ಡ್ ಥರ. ಏನು ಬೋರ್ಡ್ ಹಾಕೊಂಡ್ರೆ ಏನು ಪ್ರಯೋಜನ, ಅಡಿಗೆ ಹಚ್ಕೊಂಡ್ರೆ ಏನು ಪ್ರಯೋಜನ? ಮತ್ತು ಎಲ್ಲಿರ್ತೀವಿ ಗೊತ್ತೇನೆ? ಇದಕ್ಕಾಗಿ ಕೊಲೆಗಳಾಗ್ತಾವ. ಪೇಪರ್ ಬಾಂಡ್ ಪೇಪರ್ದಾಗ ನನ್ನ ಹೆಸರಲ್ಲೇ ಆಗಿಲ್ಲ, ನಿನ್ನ ಹೆಸರಲ್ಲೇ ಆಗಿಲ್ಲ. ಈ ಪೇಪರ್ ಅಕಸ್ಮಾತ್ ನನ್ನ ಹೆಸರಲ್ಲೇ ಮಾಡಿದ್ರಂದ್ರೆ ಈ ಪೇಪರ್ ಎಲ್ಲಿರ್ತದೆ ಹೇಳ್ರಿ? ಬಿರುನಾಗಿರ್ತೈತಿ. ಬಿರುನಾಗಿಟ್ಟು ಕೀಲಿ ಹಾಕಿಬಿಟ್ಟಿರ್ತೀವಿ. ಇಷ್ಟೇ ನೋಡಿ ನಮ್ಮ ಜೀವನ. ಹಿಂಗೆ ನೋಡ್ರಿ, ಬಂದೀವಿ ಖಾಲಿ ನಂದು ಅಂತೇಳಿ ಮನೆ ಕಟ್ಟಿ ಹೊಡೆದಾಡಿ ಪೇಪರ್ನ್ಯಾಗ ಬರ್ಕೊಂಡು ಈ ಪೇಪರನ್ನು ಬಿರುನ್ಯಾಗ ಮುಚ್ಚಿಡ್ಲಾಕ ಇಷ್ಟು ಜಗಳ. ಬೇಕಾ ಇದೆಲ್ಲ? ಬೇಕಾ ಅನ್ನಿಸ್ತದೆ. ಎಷ್ಟು ಮೂರ್ಖ ನಾನು ಅಂತ ಅನ್ನಿಸ್ತೈತಿ ಅಲ್ಲ? ಅಪ್ಪ, ಭಾಳ ಸುಸ್ತಾಗಿಬಿಡ್ತದೆ ನೋಡ್ರಿ. ಇದು ವಜ್ಜ ಅನಿಸ್ಬಿಡ್ತದೆ ನನಗೆ. ಯಾಕೆ ಇಷ್ಟೊಂದು ಬಿಡ್ದಾಡೋದು? ಯಾರೇ ಅಂದರು ನಾನು ಹಾಗೆ ಚುಚ್ಚಿ ನಾಟಿ ಒಳಗೆ ಮೈ ರಕ್ತದಾಗ ಸೇರ್ಕೊಂಡು ಬಿಡ್ತದೆ. ಏನು ಯಾರ ಬೈದಿದ್ದು ಏನಂದ? ಅವ್ರು ತಿಳುವಳಿಕೆ ಎಷ್ಟದ ಅಷ್ಟು ಅಂದಿರ್ತಾರೆ. ಅವ್ರ ತನನ ತೋರಿಸಿರ್ತಾರೆ ಅವರು. ಯಾರು ಏನಾರ ನನಗೆ ಅಂದರು ಅಂದ್ರೆ ನಮ್ಮ ಗುಣ ಅಳಿಬೇಡ್ದು ನಾವು ಏನಾರ ನಾನು ನಿಮ್ಮ ಬಗ್ಗೆ ಏನಾರ ಅನ್ನಕತ್ತೀನಿ ಅಂದ್ರೆ ಅದು ನಿಮ್ಮ ಬಗ್ಗೆ ಹೇಳೋದಲ್ಲ, ಅದು ನನ್ನ ಬಗ್ಗೆ ಹೇಳ್ದಂಗೆ. ಯಾರೊಬ್ರು ಬೈದಿರ್ತಾರೆ, ಏನಾರು ಅಂದಿರ್ತಾರಲ್ಲ, ಅವ್ರು ಹಂಗೆ, ಇವ್ರು ಹಿಂಗೆ, ಅವ್ರು ಹಂಗೆ ಅಂತೇಳಿ ಇಷ್ಟು ಉದ್ದು ಮಾತಾಡ್ತೀವಲ್ಲ, ಆ ಉದ್ದು ಮಾತಾಡೋದೆಲ್ಲ ನಾನಾಗಿರ್ತೀನಿ. ಅದಕ್ಕೆ ಮಾತು ಬರ್ತಾವೆ. ಎಷ್ಟು ಎಕ್ಸ್ಪೀರಿಯೆನ್ಸ್ ಇರ್ತವೆ ನೋಡಿರಿ. ಈ ಸಾಲಿ ಕಲ್ತರು ಬರೋದಿಲ್ಲ. ಯಾರ್ದಾರ ಮಾತಾಡೋಕೆ ನಿಂತ್ರ ಗಳಿಗೆ ಆರಾಮ್ಸೆ ಜುಮ್ರೆ ಮಾತಾಡ್ರಿ, ಬರ್ರಿ, ಅನುಭವ ಸೇರಿ ಮಾಡ್ಕೊಡ್ರಿ ಅಂದ್ರೆ ಮಾತಾಡೋಕೆ ಬರಲ್ಲ ಜನಗಳು, ಧ್ಯಾನ ಬಂಧುಗಳೇ. ಮಾತಾಡಿ ಯಾಕೆ ಅನುಭವಿಸಿದ್ರೆ ಅದು ತಾನೇ ಬರ್ತೈತದು. ಅನುಭವಿಸ್ರಿ, ಎಲ್ಲ ಪಾಠಗಳು ಅನುಭವಿಸ್ರಿ, ಕಷ್ಟಗಳನ್ನು ಅನುಭವಿಸ್ರಿ. ಅದರಿಂದ ಏನಾಯಿತು ಅನ್ನೋದು ನೋಡ್ಕೊಡ್ರಿ. ಈ ಭೂತಕಾಲದಲ್ಲಿ ಇದ್ದು ಭವಿಷ್ಯತ್ ಕಾಲದಲ್ಲಿ ಏನು ಮಾಡಬೇಕು, ಭೂತಕಾಲದಾಗ ಇದ್ದಾಗ ಏನೇನಾಗಿದ್ದು ಅನುಭವಿಸ್ರಿ. ಟಕ ಮಾತು ಬರ್ತಾವೆ. ಏನನ್ನು ಮಾತಾಡೋಕ್ಕೆ ಬರಲ್ಲ. ಅನುಭವಿಸ್ರಿ. ಕೇಳೋಕ್ಕೆ ಬಾರ್ದು, ಆಲಿಸಬೇಕು, ಮನನ ಮಾಡ್ಕೋಬೇಕು. ಮನನ ಮಾಡ್ಕೊಂಡು ಅನುಭವಿಸ್ತೇವೆ ಅಂದ್ರೆ ಮಾತು ತಾನೇ ಬರ್ತಾವೆ. ಯಾಕೆ ಬರಲ್ಲ? ಏನು ನಮ್ಗೆ ಗಿನ್ನಿಸ್ ದಾಖಲೆಗೆ ಕೊಡೋರದಾರ ಏನು? ಯಾರು ಇಲ್ಲ. ನಾವು ಜುಮ್ನ ಮಾತಾಡೋಣ. ಯಾರು ನಮ್ಗೆ ಯಾವ ಪದವಿನೂ ಬೇಕಾಗಿಲ್ಲ. ಈಗ 2 ಒಳ್ಳೆಯ ಮಾತು
ನಾನು ಆರಾಮಾಗಿದ್ದೀನಿ, ನೀವು ಆರಾಮಾಗಿರಿ. ಧ್ಯಾನ ಪ್ರಚಾರ ನಮ್ಮ ಗುರುಗಳು ಎ ಕಲ್ಸಂದ್ರೆ ಎ ಹೇಳ್ಯಾರ, ಬಿ ಅಂದ್ರೆ ಬಿ ಹೇಳ್ಯಾರ. ಈ ಥರ ಬುಕ್ ಇರ್ತಾವೆ ಭಾಳ ಕಲ್ತೆ ಎಲ್ಲ ಕೊಲ್ತೆ ಬರ್ಬೇಕು ಹೇಳ್ಬೇಕೇನ್ರಿ? ಎಲ್ಲ ಬರ್ಬೇಕಲ್ರಿ ನಮಗೆ. ಎಲ್ಲ ಯಾಕೆ ಬರ್ಬೇಕು ನಮಗೆ? ಎಷ್ಟು ಬರ್ತದೆ ಇಷ್ಟು ಈ ಜೂಮ್ನಾಗ ಅರ್ಧ ಗಂಟೆ ಮಾತಾಡೋದಕ್ಕೆ 15 ನಿಮಿಷ ಮಾತಾಡೋದಕ್ಕೆ ಎಲ್ಲ ಎಲ್ಲಿ ಬರ್ಬೇಕು? ಎಲ್ಲ ಯಾಕೆ ಬರ್ಬೇಕು ನಮಗೆ? ಎಲ್ಲ ಬೇಕಾಗಿಲ್ಲ. ಒಂದು 4 ಪಾಯಿಂಟ್ ಇದ್ರೆ ನಾನು ಅದನ್ನು ಅನುಭವಿಸಿದ್ನಿ ಅಂದ್ರೆ ಈ ದಾರಿಗೆ ಹೋಗಿನಿ, ಹಿಂಗದ ಬ್ಯಾಡ್ರಿ. ಅಲ್ಲಿ ಈಗ ಗುರುಗಳು ಕೊಟ್ಟಾರ, ಆರಾಮಾಗಿ ಧ್ಯಾನ ಮಾಡಿರಿ. ಇಷ್ಟು ಹೇಳೋದು ಅನುಭವ ಇದಾಯಿತು. ಒಂದು ಅರ್ಧ ಗಂಟೆ ವಿಡಿಯೋ ಇಷ್ಟೇ ಹೇಳಂತಾರೆ ಗುರುಗಳು ಕೂಡ. ಏನು ಹೊತ್ತಿಗೆ ಓದಿ ನಮ್ಮ ಪುರಾಣ ಪುಣ್ಯಕಥೆ ಹೊತ್ತಿಗೆ ಬುಕ್ಕು ಎಲ್ಲ ಓದಂದ್ರೆ ಎಲ್ಲ ತಿಳ್ಕೊಂಡಿನಂದ್ರೆ ಏನೂ ತಿಳ್ಕೊಳಕ್ಕಾಗಲ್ಲ. ತಿಳ್ಕೊಳ್ಳೋದಿನ ನಾವು ಹೋಗೋ ತನಕ ತಿಳ್ಕೊಳ್ಳೋದೇ ಐತಿ. ತಿಳ್ಕೊಳ್ಳೋದು ಕಲಿಯೋದು ಭಾಳ ಅದ. ದಿನಕ್ಕೊಂದು ಪಾಠ ಅಂತ ಕಲಿತಾ ಹೋಗೋದು. ಕಲ್ತಿದ್ದನ್ನು ನನಗೆ ಚಲೋ ಅನಿಸಿತ್ತಂದ್ರೆ, ಆರಾಮಾಗಿ ಅನಿಸಿತ್ತಂದ್ರೆ ಜನರು ಆರಾಮಾಗಿರಲಿ, ಒಳ್ಳೇದೈತಿ ನೋಡ್ರಿ ಅಂತ ಒಳ್ಳೇದನ್ನು ಹೇಳೋದು. ಈ ಒಳ್ಳೇದನ್ನು ಹೇಳೋದು ಯಾಕೆ ನಮಗೆ ಇದು ಆಗ್ಯದ ಗೊತ್ತೇನು? ನಾವು ಕೂಡ ಒಂದು ಸ್ವಾರ್ಥನೇ ಅಂದ್ಕೊಡ್ರಿ, ನೀವು ಅಂದ್ಕೊಡ್ರಿ ಸ್ವಾರ್ಥನೇ. ಯಾಕಂದ್ರೆ ನಾವು ಒಳ್ಳೆಯ ಆಲೋಚನೆ ಮಾಡೋದು, ಒಳ್ಳೆಯ ಮಾತನಾಡೋದು ನನಗೋಸ್ಕರ. ಈಗ ನಾವು ಅದೇ ಮಾಡ್ತೀವಿ. ಯಾಕಂದ್ರೆ ಇನ್ನೊಬ್ರಿಗೆ ಏನಾರು ಅಂದೇವು ಅಂದ್ರೆ ಅದು ನಮಗೆ ಬರ್ತದೆ ಗೊತ್ತಾಗ್ಬಿಟ್ಟು. ಈಗ ಏನಾರ ನಾನು ನಿಮಗೆ ಬೈದ್ನಿ ಅಂದ್ರೆ, ನೀವು ಬೈಲಾಕತ್ತೀನಿ ಅಂತಂದೆ ಅಂದ್ರೆ ಅದು ನಿಮಗಲ್ಲ, ಅದು ನನಗದ. ಮತ್ತು ನನಗೆ ಇತ್ತಂದ್ರೆ ಬೈಬೇಕು ಯಾಕೆ? ಏನಾರ ಒಂದು ಅನ್ಬೇಕು ಯಾಕೆ? ಕಾರಗಳ, ಬ್ಯಾಳಗಳ, ತೆಳಗಳ, ಉದ್ದಳ, ಕೆಳ ಯಾಕೆ ಅನ್ಬೇಕು ನಾನು? ಕಮೆಂಟ್ ಮಾಡೋ ನಮ್ಮ ಗುರುಗಳೇ ಹೇಳ್ಯಾರ, ಕಮೆಂಟ, ಜಜ್ಮೆಂಟ, ಆರ್ಡರ, ಕಂಪ್ಲೇಂಟ ಮಾಡಬೇಡ ಅಂದಾರಲ್ಲ. ಯಾಕಂದ್ರೆ ಅವು 3 ಮಾಡಕತ್ತೀನಿ ಅಂದ್ರೆ ಅದ್ರಲ್ಲಿ ನಾನಿದ್ದೀನಿ ಅಂತ ಅರ್ಥವು. ನನಗೆ ಬರಬೇಕು, ನನಗೆ ವಾಪಸ್ ಬರ್ತೈತೆ ಅದು. ಒಬ್ರಿಗೆ ಕಮೆಂಟ್ ಮಾಡಕತ್ತೀನಿ ಅಂದ್ರೆ ನನ್ನ ಬಗ್ಗೆ 100 ಮಂದಿ ರೆಡಿಯಾಗಿರ್ತಾರಲ್ಲಿ ಕಮೆಂಟ್ ಮಾಡೋಕೆ. ನಾವು ಅವ್ರಿಗೆ ಜಡ್ಜ್ ಮಾಡಕತ್ತೀನಿ ಅಂದ್ರೆ ನನ್ನಲ್ಲಿ 10 ಮಂದಿ ಜಡ್ಜ್ ಮಾಡಿರ್ತಾರೆ, ದಾನಮ್ ಹಿಂಗೆ ಅಂತ ಹೇಳಿ. ಯಾಕೆ ಬೇಕದೆಲ್ಲ? ಅವ್ರಿಗೆ ಕಮೆಂಟ್ ಮಾಡೋಷ್ಟು ಜಾಣ್ಯಾರ ನಾವು ಇದ್ದೀವೇನು? ನಾನು ಇದ್ದೀನಿ ಅಂತ ನೀವೆಲ್ಲ ಇರಬೇಕಾದ್ರೆ. ನಾನು ಅಷ್ಟು ಇನ್ನೊಬ್ರು ಕಮೆಂಟ್ ಮಾಡಂಗೆ, ಇನ್ನೊಬ್ರಿಗೆ ಕಂಪ್ಲೇಂಟ್ ಮಾಡಟ್ಟು ಏನೂ ಜಾಣ್ತನ ಬಂದಿಲ್ವ ನನಗಿನ್ನ. ಬ್ಯಾಡ ಅನ್ನಿಸ್ಬಿಟ್ಟೈತಿ. ಯಾಕಂದ್ರೆ ಇದು ಸ್ವಾರ್ಥ ಆಗಿಬಿಟ್ಟಿನಿ. ನಾನು ಆರಾಮಾಗಿರಬೇಕು ಅಂದ್ರೆ ನಿಮ್ಗೆ ಒಳ್ಳೇದು ಬಯಸ್ಬೇಕು ನಾನು. ನೀವು ಹೆಂಗಾರಿ ಕಳ್ಳಗಾರ ಕರಗರಿ ಬೆಳಗರಿ ಕುಳ್ಳರಿ ನನ್ನ ಈಗ ಧ್ಯಾನಕ್ಕೆ ಕೇಳ್ರಿ ಬಿಡ್ರಿ. ಏನು ಹೇಳೋದೈತಿ? ನನ್ನ ಧರ್ಮ ಐತಿ ಹೇಳೋದು. ನನಗೆ ಒಳ್ಳೇದಾಗಬೇಕಾಗ್ಯದ, ಅದಕ್ಕೆ ಒಳ್ಳೇದು ಹೇಳ್ತೀನಿ. ಈಗ ನಿಮಗೂ ಒಳ್ಳೇದಾಗಬೇಕಾಗಿತ್ತು ಅಂದ್ರೆ ದ್ವೇಷ ಮಾಡಿ, ಜಗಳ ಮಾಡಿ, ಒಳ್ಳೇದು ಓಡಾಡಿ ದನ ಕಾಯ್ದ್ರೆ ಆಗೋದಿಲ್ಲ ಅಂತಾರಲ್ಲ, ಹಂಗೆ ಓಡಾಡಿದ್ರೆ ಒಳ್ಳೆಯವ್ರು ಅನ್ಸಲ್ಲ. 2 ಒಳ್ಳೆಯ ಭಾವನೆಯಿಂದ, 2 ಪ್ರೀತಿಯ ಭಾವನೆಯಿಂದ, ಕರುಣೆಯಿಂದ ಈ ಗಿಡನ ಪ್ರೀತಿಸೋಣ, ಪ್ರಕೃತಿನ ಪ್ರೀತಿಸೋಣ. ಎಷ್ಟು ಅದ್ಭುತ ಇರ್ತದೆ ನೋಡಿರಿ. ಒಂದೊಂದು ಗಿಡಗಳು ಹೋಗಿ ತಬ್ಕೊಂಡು ಮಾತಾಡಿದ್ರೆ ಗಿಡಗಳು ಮಾತಾಡ್ತಾವೆ ನಮ್ಮ ಜೊತೆ. ಮತ್ತು ಈ ಪ್ರಾಣಿಗಳು ನೋಡಿರಿ ಎಷ್ಟು ಪ್ರೀತಿ ಮಾಡ್ತಾವೆ, ಮನುಷ್ಯರ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಾವೆ. ಒಂದಿಷ್ಟೇ ರೊಟ್ಟಿ ಗಿಟ್ಟಿ ಹಾಕಿದ್ದೇವೆ ಅಂದ್ರೆ ಮತ್ತೆ ನಾಯಿನ ಹೋಗಿ ನಿಂತ ಜಾಗಕ್ಕೆ ಮತ್ತೆ ಬರ್ತಾವೆ. ಬೆಕ್ಕಿಗೆ ಹಾಲು ಹಾಕಿದ್ದೇವೆ ಅಂದ್ರೆ ಬರ್ತಾವೆ. ಪ್ರೀತಿಸೋಣ ಅವಕ್ಕೆಲ್ಲ. ಮೂಕ ಪ್ರಾಣಿಗಳ ವೇದನೆ ಅರಿಯೋಣ. ಪ್ರೀತಿಗಾಗಿ ಕಾಯಕತ್ತಾವು, ಆ ವೇದನೆಯಿಂದ ಬಳಲಕತ್ತಾವ. ಅದಕ್ಕಾಗಿ ಪ್ರಾಣಿ ಹಿಂಸೆ ಕೂಡ ಮಾಡಬಾರ್ದು. ಆ ಹಿಂಸೆ ನಾವೇ ನಮ್ಮ ಮಕ್ಕಳಾದ್ರೆ ನಾವೇ ಮಾಡ್ತೀವಿ. ನಮ್ಮದೇ ಒಂದಿಷ್ಟು ಕೈ ಒಂದಿಷ್ಟು ಕಡಿದ್ಬಿಟ್ಟು ಕೊಡೋಣ. ಅವರು ಇನ್ನು ಉಲ್ಟಾ ಬರಬೇಕು. ಒಂದು ಮೊನ್ನೆ ಸ್ಟೇಟಸ್ ಬಂದಿತ್ತು, ನಮ್ಮನ್ನೆಲ್ಲ ಕೈ ಕಾಲುಗಳೆಲ್ಲ ಮಾರಾಟಕ್ಕಿಟ್ಟಾರ. ಅವರೆಲ್ಲ ಈ ಮೀನು, ಇದು ಎಲ್ಲ ಕುರಿ, ಕೋಳಿ ಅವು ನಮ್ಮನ್ನು ತಿನ್ನಕತ್ತಾವ. ಎಷ್ಟು ಅದ್ಭುತ ಅಲ್ಲ. ನನಗೆ ಭಾಳ ಖುಷಿ ಆಯ್ತಿದ್ದು. ಹಿಂಗೆ ಆಗ್ಬೇಕು ನೋಡಿ, ಕಾಲ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತೇಳಿ ನನಗೆ ಖುಷಿ ಆಯ್ತು ಅದು ನೋಡಿ. ಒಂದು ಸಾರಿ ಅಕಸ್ಮಾತ್ ನಾವೇ ಅಲ್ಲಿ ಅವಕ್ಕೆ ಆಹಾರ ಆದೇವಂದ್ರೆ ಹೆಂಗಿರ್ತೈತಿ? ನಮ್ಮ ಮಕ್ಕಳನ್ನ ಆಹಾರ ಮಾಡಿ ಕೊಡೋಣ ಅಂದ್ರೆ ಅವ್ರ ಮಗು ಪಾಪ ಸಣ್ಣ ಪುಟ್ಟ ಕುರಿ ಮರಿಗಳನ್ನು ಮತ್ತು ಏನು ಕೋಳಿ ಮರಿಗಳನ್ನು ಅವೆಲ್ಲ ಕೊಂದುಬಿಟ್ಟು ನಾವು ತಿಂತಾರಲ್ಲ ಜನ. ಅದೇ ತಿನ್ನಿರೋ ಭಾವನೆ ಏನಾಗ್ತದೆ? ನೆಗೆಟಿವ್ ಭಾವನೆ ಆಗ್ತದೆ. ಅವು ಎಷ್ಟು ನೊಂದಿರ್ತಾವೆ. ಒಂದು ಪ್ರಾಣ ಹಿಂಸೆ, ಪ್ರಾಣನ ಕೊಡೋ ಅಧಿಕಾರ ಇದ್ರೆ ಮಾತ್ರ ಪ್ರಾಣ ತೆಗಿಬೇಕು. ಒಂದು ಕೋಳಿ ಹುಟ್ಸೋಕ್ಕಾಗ್ತದೆ ನಮಗೆ? ಒಂದು ಕುರಿ ಮೇಯಕ್ಕೆ ಪ್ರಾಣ ತುಂಬಕ್ಕಾಗ್ತದೇನು? ಸೃಷ್ಟಿಕರ್ತ ಪ್ರಾಣ ಕೊಟ್ಟಿರ್ತಾನೆ. ಆ ಪ್ರಾಣ ತೆಗಿಯೋ ಅಧಿಕಾರ ನಮಗಿಲ್ಲ. ಅಂದಮೇಲೆ ಅದನ್ನು ಯಾಕೆ ಮಾಡ್ಬೇಕು ನಾವು? ಏನೂ ಮಾಡಬಾರ್ದೆ. ನಮ್ಮನ್ನು ಕೂಡ ಪೀಸ್ ಮಾಡಕ್ಕಿಸಿಂದ್ರೆ ಅವ್ರ ಮುಂದೆ ಇಡಬೇಕು. ಅಂದ್ರೆ ಜನರಿಗೆ ಅದು ಬಿಡ್ತಾರೆ. ನನಗೆ ಅನ್ನಿಸ್ತೈತೆ ಅದು ಭಾಳ ಖುಷಿ ಆಯ್ತು ಆ ಸ್ಟೇಟಸ್ ನೋಡಿ. ಹಂಗೆ ಹಿಂದಿಂದು ನಾಳಿಂದು ನಿನ್ನಿದು ಎರಡು ಯೋಚನೆ ಬಿಡಮ್ಮ. ಪ್ರೆಸೆಂಟಲ್ಲಿ ಏನಿರ್ತದೆ ಅದನ್ನು ನೋಡಮ್ಮ. ಇನ್ನು ಕಲಿಕೆ ಏನದಾವ ಅಂದ್ರೆ ನಿನ್ನೆ ಆಗಿರೋ ತಪ್ಪಿಂದ ನಾನು ಏನಾರು ಅನುಭವ ಪಟ್ಕೊಂಡಿದ್ದೆ ಅಂದ್ರೆ, ಅನುಭವ ಆಗಿತ್ತಂದ್ರೆ ಮುಂದೆ ಆ ತಪ್ಪು ಮಾಡಲಾರ್ದಂಗೆ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಮುಂದೆ ಸಾಗೋದು. ಬಂದ ಘಟನೆಗಳಲ್ಲಿ ಎಚ್ಚರವಾಗಿ ಸಾಗೋದು ಜಾಗ್ರತೆಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇನ್ ಇಂಪಾರ್ಟೆಂಟ್ ಏನು, ನನ್ನ ಮಾತೆ ನನಗೆ ಆಶೀರ್ವಾದ. ಯಾವ ದೇವ್ರಿಗೆ ಹೋಗಿ ಕಾಶಿ ವಿಶ್ವನಾಥ ಅಲ್ಲಿ ಹೋಗಬೇಕು, ಪಾಸಿಟಿವ್ ಇರ್ತದೆ. ಆ ಎನರ್ಜಿನ ಪಡ್ಕೊಳಕ್ಕೆ ಹೋಗ್ಬೇಕಿಲ್ಲನಲ್ಲ, ಹೈರಾಣಾಗಿ ಹೋಗ್ಬಾರ್ದು.
ರೊಕ್ಕ ಇಲ್ಲಾಂದ್ರೆ ಸಾಲ ಮಾಡ್ಕಿಸಂದ್ರೆ ಟೂರ್ ಮಾಡೋದು, ಇವೆಲ್ಲ ಎಷ್ಟು ಕಷ್ಟದ ಕೆಲಸ. ಇಲ್ಲೇ ಮನೆಯಾಗೆ ಸಿಗ್ತಾನೆ ಎಲ್ಲ ದೇವ್ರು. ಹೇಳಲ್ಲ ನಮ್ಮ ಗುರುಗಳು ಹೇಳ್ಯಾರಲ್ಲ, ನೀನು ಎಲ್ಲಿರ್ತಿ ಅಲ್ಲೇ ಇರ್ತೀನಿ, ನನ್ನಲ್ಲಿ ಒಳಗೆ ನನ್ನ ಗುರುವ ದೇವ್ರ, ನೀನು ಪೂಜೆ ಮಾಡ್ಕೊ ಅಂದಾರ. ಪೂಜಿಸ್ಕೋಬೇಕು, ನಮ್ಮನ್ನು ನಾವು ಪೂಜಿಸ್ಕೋಬೇಕು ರೀ. ಯಾಕೆ ಪೂಜಿಸ್ಕೋಬಾರ್ದು ಹೇಳ್ರಿ? ಎಷ್ಟು ಅದ್ಭುತವಾದ ಶರೀರನ ಕೊಟ್ಟ ಸೃಷ್ಟಿ ಮಾಡ್ಯಾನ ಪರಮಾತ್ಮ. ಪ್ರತಿ ಕ್ಷಣನೂ ಮ್ಯಾಜಿಕ್ ಆಗ್ತಾವೆ ನಮ್ಮ ಶರೀರದಲ್ಲಿ. ನಾವೇನು ಅಬ್ಸರ್ವ್ ಮಾಡೀವಿ? ಹ್ಯಾಂಗೆ ದಿನ ಹೊತ್ತು ಬದಲಾಗ್ತದಲ್ಲ, ಹೊತ್ತು ಏರಾಗ ಎಳೆಗೆ ಹೆಂಗೆ ಚೇಂಜ್, ಒಂದು ಗಳಿಗೆ ಚೇಂಜ್ ಆಗ್ತದಲ್ಲ, ಹಂಗೆ ನಮ್ಮ ಶರೀರದಲ್ಲಿ ಕೂಡ ಚೇಂಜ್ ಆಗ್ತಾ ಇರ್ತವೆ. ಯಾರು ಅಬ್ಸರ್ವ್ ಮಾಡೀವೇನು? ಮಾಡಿಲ್ಲ, ಮಾಡೋದಿಲ್ಲ. ಯಾಕಂದ್ರೆ ಈ ಕಡೆ ನಮ್ಮ ಶರೀರ ಆದಂತ ನಮ್ಗೆ ಅರಿವೇ ಇಲ್ಲ. ಮೂಗೈತ ಗೊತ್ತಿಲ್ಲ, ಉಸಿರೈತ ಗೊತ್ತಿಲ್ಲ. ಒಂದು ಕಣ್ಣಿಗೆ ಬೆಲೆ ಇಲ್ಲ, ಒಂದು ಮೂಗಿಗೆ ಬೆಲೆ ಇಲ್ಲ. ಅವಕ್ಕರು ಆದಾಗ ಅಂಗಗಳಿಗಾದಾಗ ನನಗೊಂದು ಕಿಡ್ನಿದಾಯಿತು. ನಾನದೇ ಹೇಳ್ತೀನಿ, 35 ವರ್ಷ ಹಿಂದಿಂದ ಮಾಡಿದ್ದಾಗದೇ ಕೈಕಾಲು ಆವೆ ಅಂತ ಗೊತ್ತಿಲ್ಲ. ಸುಮ್ಮನೆ ದಡ ಓಡೋದು, ದಡ ಬರೋದು, ದಡ ಮಾಡೋದು. ಅದೆಷ್ಟು ರೆಸ್ಪಾನ್ಸ್ ಮಾಡ್ಬೇಕು. ಕೈ ಇದ್ರೂ ಊಟ ಮಾಡತ್ತೀನಿ, ಒಬ್ರೊಬ್ರಿಗೆ ಕೈನೇ ಇರೋದಿಲ್ಲ, ಕಾಲಿರೋದಿಲ್ಲ ನಡೆಯೋಕೆ. ಈ ಥರ ಕಂಪ್ಯಾರಿಸನ್ ನೋಡ್ಕೋಬೇಕು ನಾವು. ಯಾವಾಗ ಕಂಪ್ಯಾರಿಸನ್ ಮಾಡಕತ್ತೀವಿ ಅಂದ್ರೆ ಅವ್ರ ಮನೆ ಇಲ್ಲ, ಅವ್ರಿಗೆ ಬಿಲ್ಡಿಂಗ್ ಐತಿ, ನಮಗೆ ಬಿಲ್ಡಿಂಗ್ ಇಲ್ಲ, ಅಂಥದ್ದು ನಾವು ಮಾಡ್ಬೇಕಂತ ಕಂಪ್ಯಾರಿಸನ್ ಮಾಡಕತ್ತೀವಿ. ಅದನ್ನು ಮಾಡೋದು ಬಿಟ್ಟು ಏನು ಮಾಡ್ಬೇಕಂದ್ರೆ, ಕೈ ಇಲ್ಲಾರ್ದವ್ರು, ಕಾಲಿಲ್ಲಾರ್ದವ್ರು, ಕಣ್ಣು ಇಲ್ಲಾರ್ದವ್ರು ಹೆಂಗೆ ಜೀವಿಸ್ನಾರು ನೋಡಬೇಕು. ಈಗೆಲ್ಲ AC ಒಳಗೆ ಕೂತು ಕಂಪ್ಯೂಟರ್ ಮುಂದೆ ಟಕ ಅಂತೇಳಿ ಕೆಲಸ ಮಾಡೋರು ನನಗೆ ಹೈರಾಣ ಅಂತಾರೆ. ಇಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸಗಾರರು ಬಿಸಿಲು ಒಳಗೆ ಬುಟ್ಟಿ ಹೊತ್ಕೊಂಡು ಬಿಸಿಲಾಗಿ ತಿರುಗಾಡ್ತಾರೆ. ಅವ್ರಿಗಿಂತ ಅವ್ರು ಏನನ ಅಲ್ಲಿ AC ಒಳಗೆ ಕೂತಿರ್ತಾರೆ. ಅವ್ರದ್ದು ನೋಡಿ ಜೀವನ ಮಾಡ್ಬೇಕು. ನಾನು ಇವಾಗ ಇಷ್ಟು ದೇವರು 4 ಗೋಡೆ ಮಧ್ಯೆ ಕೂಡ್ಸ್ಯಾನಲ್ಲ, ಒಂದು ಫ್ಯಾನರ ಐತಲ್ಲ, ಧನ್ಯವಾದ ಹೇಳ್ಬೇಕು ನಾವು. ಅವ್ರು ಹೆಂಗಿಲ್ಲ, ಇವ್ರು ಹಂಗಿಲ್ಲ ಕಂಪ್ಯಾರಿಸನ್ ಮಾಡೋದು. ಹಂಗೆ ಕಂಪ್ಯಾರಿಸನ್ ಮಾಡೋದು ಬಿಟ್ಟು, ಕೈ ಇಲ್ಲಾರ್ದವ್ರು ನಮ್ಗೆ ಕೈ ಕೊಟ್ಟಾನ ದೇವ್ರ, ನಮ್ಮ ಕಣ್ಣು ಕೊಟ್ಟಾನ. ಪ್ರಪಂಚ ಕಣ್ಣೇ ಕೊಟ್ಟಿರಲ್ಲ, ಒಬ್ರಿಗೆ ಕಣ್ಣು ಇರೋದಿಲ್ಲ. ಪ್ರಪಂಚಕ್ಕೆಲ್ಲ ನೋಡುವಂಥ ಈ ಸುಂದರ ಪ್ರಪಂಚ ನೋಡುವಂಗೆ ಕಣ್ಣು ಕೊಟ್ಟಾನ ದೇವ್ರ. ಕಣ್ಣಿಗೆ ಧನ್ಯವಾದ ಹೇಳೋದು ಬೇಡ, ಜೀರ್ಣಾಂಗಕ್ರಿ ಒಳಗಡೆ ನಮ್ಮ ದೇಹದ ಅಂಗಾಂಗಗಳಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದ್ರೆ ಅದ್ಭುತವಾದ ಕಾರ್ಯಾಚರಣೆ ಒಳಗೆ ಮಾಡ್ತಿರ್ತಾವೆ. ನಾವು ಮಲ್ಕೊಂಡ್ರೆ ಅವು ಕೆಲಸ ಮಾಡ್ತಿರ್ತಾವೆ ಏನಾರೇ. ಅದಕ್ಕಾಗಿ ನಿನ್ನೆದು ಯೋಚನೆ ಮಾಡೋಣ, ನಾಳೆ ಹಿಂಗೆ ಏನಾಗ್ತದಂತ ವಿಚಾರ ಮಾಡೋಣ. ಪ್ರೆಸೆಂಟ್ಲಿ ಆನಂದ ಇರೋಣ. ಮತ್ತು ನಿನ್ನೆ ಆಗಿರೋ ತಪ್ಪಿನಿಂದ ಏನಾರು ಕಲಿಕೆ, ಅರಿಕೆ, ತಿಳುವಳಿಕೆಯಿಂದ ಮುಂದೆ ಸಾಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ಗುರುಗಳ ಪಾಠ ವಾಣಿ ಹೇಗಿತ್ತು, ಅದ್ಭುತ. ಭೂತ ಮತ್ತು ಭವಿಷ್ಯತ್ತುಗಳ ನಮಗೆ ಅನಾರೋಗ್ಯ ಉಂಟು ಮಾಡ್ತಾವೆ. ನಾಳೆ ಹಿಂಗಾಗ್ತದ, ಇವತ್ತು ಹಿಂಗಾಗೈತಿ, ಕಂಪ್ಯಾರಿಸನ್ ಮೊನ್ನೆ ಹಾಗಾಗಿತ್ತು ಹಿಂಗಾಗಿತ್ತು ಅಂಥೇಳಿ ಕಂಪ್ಯಾರಿಸನ್ ಮಾಡಬಾರ್ದು. ಮಾಡಿ ಅನಾರೋಗ್ಯ ಆಗೋದು ಗ್ಯಾರಂಟಿ. ಅದು ಏನಾರು ಮಾಡೋದಿಲ್ಲ, ಅನಾರೋಗ್ಯ ಆಗ್ತದೆ. ಈ ಅನಾರೋಗ್ಯ ಆಗಬಾರ್ದು ಅಂದ್ರೆ ಏನು ಮಾಡ್ಬೇಕು ನಾವು? ನಿನ್ನೆದು ನಾಳಿಂದ ಯೋಚನೆ ಬಿಡಬೇಕು. ಮತ್ತು ಇನ್ನೊಂದು ಏನು ಮಾಡಬೇಕು ಅನ್ನೋದನ್ನು ಹಾಡಿನ ಮೂಲಕ ಹೇಳ್ತೇನೆ. ಯಾಕಂದ್ರೆ ನಾವು ದಿನಚರಿ ನಮ್ದು ಈ ಥರ ಇದ್ದೇವಂದ್ರೆ ಆರಾಮಾಗಿರ್ತೀವಿ, ಮಸ್ತಾಗಿರ್ತೈತಿ. ಬರ್ತೀನಲ್ಲ ಪೇಪರ್ ಬಂತು. ಏನು ಹೇಳ್ತಾರೆ ಗುರುಗಳು, ಇದು ನಾನೇ ಬರೆದಿರೋದು. ಧ್ಯಾನ ಮಾಡಿದ್ರೆ ಏನಾಗ್ತದೆ ಅಂತೇಳಿ. ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ, ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ, ನಿನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ. ಇದಕ್ಕೆ ಎಷ್ಟು ಮ್ಯಾಚ್ ಆಯ್ತು ನೋಡಿರಿ. ನಿನ್ನೆದು ಬೇಡ, ನಾಳೆದು ಬೇಡ. ನಿನ್ನೆಯ ಬೇಸರ ಮರೆಯುವುದಕ್ಕೆ, ನಾಳೆಯ ಚಿಂತೆಯ ತೊರೆಯುವುದಕ್ಕೆ, ಈ ದಿನ ಈ ಕ್ಷಣ ಬದುಕುವುದಕ್ಕೆ, ಸಂತಸ ಮನೆಯಲ್ಲಿ ಮನೆ ಮಾಡೋಕೆ, ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ, ಅನ್ಯರ ವಿಷಯವ ಮರೆಯುವುದಕ್ಕೆ, ವಾದ ವಿವಾದವ ಬಿಟ್ಟು ಬಿಡೋಕೆ, ಅನ್ಯರ ವಿಷಯವ ಮರೆಯುವುದಕ್ಕೆ, ವಾದ ವಿವಾದವ ಬಿಟ್ಟು ಬಿಡೋಕೆ, ನಾನತ್ವವನ್ನು ತೊರೆಯೋದಕ್ಕೆ, ದೇಹ ಮನಸ್ಸಿನ ಆರೋಗ್ಯಕ್ಕೆ, ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ, ದಿನವೂ ಮಾಡೋ ಧ್ಯಾನ, ಬಿಡದೆ ಮಾಡೋ ಧ್ಯಾನ. ಹೌದಲ್ಲ? ದಿನಾನು ಧ್ಯಾನಸ್ಥರ ಅದೇ ಅಂದ್ರೆ ಧ್ಯಾನ ಮಾಡೋದಂದ್ರೆ ಯಾವ ಬರೋದಿಲ್ಲ. ನಿನ್ನೆ ಚಿಂತೆ, ನಾಳೆ ಯೋಚನೆ ಯಾವ ಬರೋದಿಲ್ಲ. ಇವಾಗೆಲ್ಲ ನಮಗೂ ಅಡ್ಗೋಡೆ ಏನು ಅಣೆಕಟ್ಟು ಕಟ್ಟಿಬಿಟ್ಟಿವಿ. ಅವಕ್ಕೆಲ್ಲ ಏನಾಗ್ತದೆ ಅಲ್ಲಿ ರೆಡಿ, ಐ ಆಮ್ ರೆಡಿ. ಏನಾಗ್ತದೆ, ಏನೇ ಕೆಲಸ ಬಂದರೂ ಕೂಡ ಓಕೆ ಅಂತೀವಿ. ಯಾಕಂದ್ರೆ ನಾ ಮಾಡಿದ್ದೇನು ಆಗಲ್ಲ. ನಾ ಮಾಡಿದ್ದಾಗಲ್ಲ ಅಂದ್ರೆ ಮತ್ತೆ ಎದ್ದು ನಿಂತು ಬಸ್ಸು ಕೂತ್ರೆ ಡ್ರೈವರ್ ಕರ್ಕೊಂಡು ಹೋಗ್ತಾನೆ ಆರಾಮ್ಸೆ.
ನಾನು ಬಡಬಡ ಎದ್ದು ನಿಂತಕ್ಕೆ ಹಿಂದೆ ಮುಂದೆ ತಿರುಗಾಡೋದು ಬಡಕನ ಹೋಗ್ತೀನಿ ನಾನು ನಮ್ಮ ಊರಿಗೆ ಇಲ್ಲ. ಆ ಡ್ರೈವರ್ ಕರ್ಕೊಂಡು ಹೋದಾಗೆ ಆಗೋದು. ಆಗ ನಮ್ಗೆ ಅದು ಅರಿವು ಇರಲಿಲ್ಲ, ಗೊತ್ತಿಲ್ಲ. ನಾ ಮಾಡ್ತೀನಿ ಅಂತ ನಾ ಅಂತ ಓಡಾಡಿ ಹೈರಾಣ ಸುಸ್ತಾಗಿ ಅನಾರೋಗ್ಯ ಮಾಡ್ಕೊಂಡ್ಬಿಡೋದು. ಇದು ನಾ ಮಾಡಿನಲ್ಲ, ನನಗೆ ನಗು ಬರ್ತೈತಿ. ಏನು ಹುಚ್ಚಾಟ ಮಾಡಿದೆ ಎಲ್ಲ ತೆಗ್ದ. ಏನು ಯಾಕೆ ನಾನೇ ಮಾಡ್ಬೇಕಾ ಎಲ್ಲನೂ? ಎಲ್ಲ ನಾನೇ ಮಾಡಬೇಕು. ನಾನು ಯಾಕೆ ಅವ್ರಿಗೂ ಬಿಡೋಣ, ಅವರು ಮಾಡ್ತಾರೆ, ಜಾಣ ಅದಾರ. ಅದೊಂದು ಏನು ಕೆಲಸ ಆಗಬೇಕು ಅದು ಆಗ್ತದೆ. ನಾವು ಮಾಡಿದ್ದು ಯಾವ್ದು ಆಗ್ತದೆ? ಎಲ್ಲನೂ ಪ್ರಕೃತಿಯ ನಿಯಮವಾಗಿ ನ್ಯಾಯವಾಗಿಯೇ ಆಗ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಸ್ಟ ಫ್ಯೂಚರ ಪ್ರೆಸೆಂಟ್, ಇವು ಪಾಸ್ಟ ಫ್ಯೂಚರ್ ಬಿಡೋಣ, ಪ್ರೆಸೆಂಟಲ್ಲಿರೋದನ್ನು ಕಲಿಯೋಣ, ಈ ಆನಂದನ ಅನುಭವಿಸೋಣ. ಒಳ್ಳೆಯ ದಿನ, ಹೊಸ ದಿನ ಇರ್ತದೆ ಇವತ್ತು. ಹೊಸ ದಿನ ಅಂದ್ರೆ ಸೂರ್ಯ ಬರೋನು ಹೊಸದಾಗೆ ಬರ್ತಾನವ. ನಾವು ಎದ್ದು ಮನ್ಕೊಂಡಿದ್ದೀನಿ ಹೊಸದಾಗಿ ಹೇಳಬೇಕು. ನಿನ್ನೆದ ತೊಗೊಂಡು ಬರ್ತಾನೆ ಸೂರ್ಯ. ನಿನ್ನೆ ಇಷ್ಟು ಬಿಸಿಲು ಕೊಟ್ಟೆ ನಿಮಗೆ, ಯಾರೋ ಒಬ್ಬರು ರೆಸ್ಪಾನ್ಸ್ ಮಾಡಿಲ್ಲ ನನಗಂತೇನು ಸಿಟ್ಟಿಗೆ ಇರ್ತಾನೆ. ನೋಡೋರು ನೋಡಿರ್ತಾರೆ, ಕೇಳೋರು ಕೇಳಿರ್ತಾರೆ. ಸೂರ್ಯನ ಕಡೆ ಹೊಳೆ ನೋಡ್ಲಾರ್ದಾರೆ ಭಾಳ ಮಂದಿ ಅದಾರೆ. ತಮ್ಮ ಬಿಜಿಯಾಗಿಬಿಟ್ರೆ ಕೆಲಸ. ಒಂದು ಪ್ರಕೃತಿ ಧನ್ಯವಾದಗಳಿಲ್ಲ, ಭೂಮಾತೆ ನಮಸ್ಕಾರ. ನಮ್ಮ ತಂದೆಯವರು 4ಕ್ಕೆ ಹಾಲು ಮಾರ್ತಿದ್ರು. ಅವಾಗ ನಮಗೂ ಗೊತ್ತಿರಲಿಲ್ಲ ಇವೆಲ್ಲ. 4 ಗಂಟೆಗೆ 3 ಗಂಟೆಗೆಲ್ಲ ಎದ್ದು ಏನು ಮಾಡ್ತಿದ್ರು, ಜಳಕ ಮಾಡಿ ಎಲ್ಲ ಮಾಡಿ ವಿಭೂತಿ ತಗೊಂಡು ನಿಂಗೆ ಪೂಜೆ ಮಾಡಿಕೊಂಡು ಉದ್ದಕ್ಕೆ ಹಿಂಗೆ ಸಾಷ್ಟಾಂಗ ಹಾಕಿಬಿಡ್ತಿದ್ರು ನಮ್ಮ ತಂದೆ ಭೂಮಿಗೆ. ತಾಯಿ ಯವ್ವ ನೀನವ ಕಾಪಾಡಕ್ಕಿ ಅಂತೇಳಿ ಹಿಂಗೆ ನಾವು ಹಿಂಗೆ ನಮಸ್ಕಾರ ಮಾಡಿ ಭೂಮಿಗೆ ಸೂರ್ಯದೇವ್ ನಮಸ್ಕಾರ ಮಾಡಿ ಅದೇ ಮಣ್ಣನ್ನು ತೊಗೊಂಡು ಹಿಂಗೆ ಸ್ವಲ್ಪ ಹಿಂಗೆ ಹಚ್ಕೊಂಡು ಆ ಧನ್ಯವಾದ ನೀನು ಆ ಭೂಮಾತೆಗೆ ಧನ್ಯವಾದ ಹೇಳಿ ನಮ್ಮ ಅಪ್ಪರು ಹೊರಡ್ತಿದ್ರು. ನನಗೀಗ ಅನ್ಸಕತ್ತದು, ಯವ್ವ ಎಷ್ಟು ಅದ್ಭುತ ಕೆಲಸ ಮಾಡ್ಯಾರ ನಮ್ಮ ತಂದೆ, ನಮ್ಗೆ ಗೊತ್ತೇ ಆಗಲಿಲ್ಲ ಅಂಥೇಳಿ. ಈ ಥರ ಇನ್ನು ಮನೆಯಲ್ಲಿ ಕೂಡ ಸಂಸ್ಕಾರ ಬೇಕಾಗ್ತದೆ, ಕಲಿಕೆಗಳು ಇರಬೇಕಾಗ್ತದೆ. ಅಂಥವ್ರು ಅವರು ಕಲಿಸಿದ್ದಕ್ಕೇ, ಅವರಲ್ಲಿ ಸಂಸ್ಕಾರ ಇದ್ದಿದ್ದಕ್ಕೇ ಇನ್ನೂ ನಮ್ಗೆ ಸ್ವಲ್ಪ ಅದು ಅನ್ಕೋತೀನಿ. ಪೂಜೆ ಪುನಸ್ಕಾರಗಳು ದಯಾಮಯ ಅದು ಅನ್ಕೋತೀನಿ. ಯಾಕಂದ್ರೆ ಅಷ್ಟೊಂದು ಕಟಕರನ್ನಂತ ಅಲ್ಲ. ಯಾಕಂದ್ರೆ ಮತ್ತು ನಮಗೆ ಏನು ಸಿಕ್ತು ಹೇಳ್ರಿ, ಆಧ್ಯಾತ್ಮಿಕತೆ ಸಿಕ್ತು, ಗುರುಗಳು ಸಿಕ್ಕರು, ಆನಂದದ ಜೀವನ ಕೈ ಹಿಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೊಂಟಾರ. ಇದಕ್ಕಿಂತ ಅದ್ಭುತವಾಗಿದ್ದೀನಿ ಏನು ಬೇಕು ಹೇಳ್ರಿ. ಏನೇ ಕಂಪ್ಲೇಂಟ್ ತೊಗೊಂಡು ಯಾರ ಮುಂದೆ 3ನೇದವ್ರ ಮುಂದೆ ಹೋಗೋದಿಲ್ಲ ನಾವು. ಗುರುಗಳಿಗೆ ಹೇಳೋದು ಅಷ್ಟರಲ್ಲಿ ಮಾಸ್ಟರ್ಸ್ ನಮಗೆ ಸಹಾಯ ಮಾಡಿರಿ, ಈ ಥರನೇನೋ ಘಟನೆ ಆಗ್ತಾಯಿದೆ, ಅದಕ್ಕೆಲ್ಲ ನೀವು ಸಹಾಯ ಮಾಡಿರಿ ಅಂತ ಕೇಳೋದದ. ಅವ್ರಿಗೆ ನಾವು ಶರಣಾಗತಿ ನೀವೇ ಮಾಡಿರಿ ಅಂತ ಒಪ್ಪಿಸೋದದ. ಇದಕ್ಕೆ ಬಿಟ್ಟರೆ ಎಷ್ಟು ಚಂದ. ಅವ್ರಿಗೆ ಒಪ್ಪಿಸಿದ್ರೆ ಅಂದ್ರೆ ಆರಾಮಾಗಿ ಕೆಲಸ ಆಗ್ತದೆ. ನಾನೇಂದ್ರೆ ಮಾಡೋಕ್ಕೆ ಹೋದ್ರೆ ಎಡವಟ್ಟು ಮಾಡಿಬಿಡ್ತೀನಿ. ಅದು ನಾವು ಕಾರ್ಯರೂಪಕ್ಕೆ ಮಾಡಬೇಕು, ಕಾರ್ಯಾಚರಣೆ ಮಾಡಬೇಕು, ಹೇಳ್ಬೇಕು. ಈಗ ನೋಡಿ ಸೂರ್ಯ ಬಂದಿಲ್ಲ, ಸೂರ್ಯಗೆ ಒಪ್ಪಿಸಿ ನನ್ನ ಒಳಗೆ ಬೆಡ್ರೂಮ್ನ ಮನ್ಕೊಂಡು ಕೆಸಂದ್ರೆ ಬಾಗಿಲು ಹಾಕ್ಕೊಂಡು ಕೌದಿ ಹೊಚ್ಕೊಂಡು ಕಿಟಕಿ ಅದೆಲ್ಲ ಹಾಕಿ ಮನ್ಕೊಂಡ್ರೆ ಸೂರ್ಯನ ಬೆಳಕು ಬರ್ತದೇನು? ಬಾಗಿಲು ತೆಗಿಬೇಕು, ಕಿಟಕಿ ತೆಗಿಬೇಕು, ಆಮೇಲೆ ನಮ್ಮ ಕಣ್ಣಿನ ಮ್ಯಾಗಿನ ಕೌದಿ ತೆಗಿಬೇಕು, ಆಮೇಲೆ ಕಣ್ಣು ತೆಗಿಬೇಕು, ಹೊರ ತೆಗೆದು ಆಮೇಲೆ ಕಣ್ಣು ತೆಗೆದು ನೋಡ್ಬೇಕು ಸೂರ್ಯನ. ಅವಾಗ ಎಲ್ಲ ಗೊತ್ತಾಗ್ತದೆ. ಹಂಗೆ ನೋಡ್ಬೇಕು. ಒಂದು ಕೆಲಸ ಕಾರ್ಯಗಳದ ಮಕ್ಕಳು ಶಾಲೆಗೆ ಅಡ್ಮಿಷನ್ ಮಾಡಬೇಕು, ಹಾಕಬೇಕು, ತೆಗಿಬೇಕು, ಮಾಡಬೇಕು, ಮಟ್ಟಬೇಕು. ಅಯ್ಯೋ ನಾನೇ ಮಾಡಬೇಕು ಅಂತ ಅಲ್ಲಾರ್ದು ಕರ್ತವ್ಯ ಅಂತ ಮಾಡಬೇಕು, ಧರ್ಮ ಅಂತ ಮಾಡಬೇಕು. ಈ ಪ್ರಾಪಂಚಿಕ ವಿಷಯ ಕೂಡ ಧರ್ಮ ಅಂತ ಮಾಡಿದಾಗ ಭಾಳ ಆರಾಮಿರ್ತೈತಿ. ಕರ್ತವ್ಯ ಅಂತ ಮಾಡಿದಾಗ ಭಾಳ ವಜ್ಜಾಗ್ಬಿಡ್ತದೆ. ನಾನೇ ಮಾಡಬೇಕು, ಎಲ್ಲನೂ ನಾನೇ ಮಾಡಬೇಕು, ಬ್ಯಾಂಕಿಗೂ ನಾನೇ ಹೋಗಬೇಕು, ಅಡುಗೆನೂ ನಾನೇ ಮಾಡಬೇಕು, ಮಕ್ಕಳು ಶಾಲೆಗೆ ಹೋಗಿ ಕರ್ಕೊಂಬರೋದು ನಾನೇ ಮಾಡಬೇಕು. ನೀ ಮಾಡಬೇಡ, ಧರ್ಮ ಅಂತ ಮಾಡು, ಖುಷಿ ಆಗ್ತದೆ. ಧರ್ಮ ಅಂತ ಮಾಡಿದಾಗ ಭಾಳ ಚಂದ ಇರ್ತದೆ ನೋಡಿರಿ. ಈಗ ಧರ್ಮ ಅಂತ ನಾವು ಧ್ಯಾನ ಪ್ರಚಾರ ಮಾಡೋಕೆ ಹೋಗ್ತೀವಿ, ನಮ್ಗೆ ವಜ್ಜಿನ ಅನಿಸಲ್ಲ, ಬೇಜಾರು ಅನಿಸಲ್ಲ. ಈಗಂತೂ ನಾವು ಈ ಬುದ್ಧ ಪೂರ್ಣಿಮೆಗಾಗಿ ಅನ್ನ ದಾಸೋಹಕ್ಕಾಗಿ ನಮ್ಮ ಕರ್ಮ ಕಳ್ಕೊಳ್ಳೋಕೆ ಭಿಕ್ಷೆ ಬೇಡಕ್ಕೆ ಹೋಗ್ತಾಯಿದ್ದೀವಿ. ಈ ಅಹಂಕಾರನ ಮುರಿದಲ್ಲ ಬಿಟ್ಟೇ ಬಿಡಬೇಕು ಅಹಂಕಾರ. ಈ ನಾವು ಮನೆ ಹೋಗಿ ಅಂಗಡಿಗೆ ಹೋಗಿ ಬುದ್ಧ ಪೂರ್ಣಿಮೆಗೆ ಅನ್ನ ದಾಸೋಹಕ್ಕಾಗಿ ನಮ್ಮ ಕರ್ಮ ಕಳ್ಕೊಳಕದು. ಅಲ್ಲಿ ಅನ್ನದಾಸೋಹ ಹೆಂಗೋ ನಡೀತದೆ. ಯಾಕೆ ಗುರುಗಳೇ ನಿಂತಾರೆ ಕೈ ಕಂಕಣ ತೊಟ್ಟು ಅಂದ್ರೆ ಅದರಲ್ಲಿ ಎಷ್ಟು ಮಂದಿರ ಉಳ್ಳಿ ಅವ್ರಿಗೆ ಹೆಂಗಾರ ಬಂದೇ ಬರ್ತದೆ ರೊಕ್ಕ ದುಡ್ಡು. ಅನ್ನದಾಸೋಹಕ್ಕೆ ರೆಡಿನೇ ಇರ್ತಾರೆ. ಈ ಎದಕ್ಕೆ ಬಂದು ಇದು ನನ್ನ ಕಲಿಕೆಗಾಗಿ, ನನ್ನಲ್ಲಿರುವ ಅಹಂಕಾರನ ಕಳ್ಕೊಳ್ಳೋಕ್ಕಾಗಿ ನಾವು ಅವ್ರ ಹತ್ರ ಹೋಗಿ ಭಿಕ್ಷೆ ಬಿಡೋದು. ಕೊಡ್ರಿ ಈ ಥರ ಭಿಕ್ಷೆ ಅನ್ನದಾಸೋಹದ ಬುದ್ಧ ಪೂರ್ಣಿಮೆ ಐತಿ. ಪಿರಮಿಡ್ ವ್ಯಾಲಿನಾಗಿ 10, 11, 12 3 ದಿನ ಕಾರ್ಯಕ್ರಮ ಐತಿ. ಅಲ್ಲಿ ಧ್ಯಾನ ಸತ್ಸಂಗ ಸ್ವಾಧ್ಯಾಯ ಎಲ್ಲನೂ ಇರ್ತೈತೆ. ಅಲ್ಲಿ ಕೂಡ ನಮ್ಮ ಧ್ಯಾನ ಹಂಚಿಕೆನೂ ಇರ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತಾವೆ. ಅಲ್ಲಿ ಕೂಡ ಈ ಬುದ್ಧ ಪೂರ್ಣಿಮೆಗೆ ಐತಿ. ಎಂತಂದ್ರೆ ಇದೇ ಮೇದಾಗ ಮತ್ತು ಎಲ್ಲರೂ ಹೋಗೋಣ ಅಲ್ಲಿಗೆ. ನೀವು ಬರ್ತೀರಲ್ಲ, ಬನ್ನಿರಿ. ಭಾಳ ಅದ್ಭುತವಾಗಿರ್ತದೆ ಪಿರಮಿಡ್ ಧ್ಯಾನ. ಪಿರಮಿಡ್ದಲ್ಲಿ ಕೂತು ಧ್ಯಾನ ಮಾಡಿದ್ರೆ ನಮ್ಮ ಕರ್ಮನೇ ಕಳೀತದೆ. ಟರ್ನ್ ಆತ ಜೀವನನೇ ಹೆಂಗೆ ಆಗಿರೋದು ನಮಗೆ. ಒಂದು ಪ್ರತಿ ಸಾರಿನೂ ನಾವು ಬುದ್ಧ ಪೂರ್ಣಿಮೆಗಾಗಲಿ ಇಲ್ಲೇ ಅಲ್ಲಿ ವಿಜಯಪುರದಲ್ಲಿ ಪಿರಮಿಡಕ್ಕೆ ಹೋಗೋದಾಗಲಿ ಮತ್ತು ಆಮೇಲೆ ಗುರುಗಳು ಮಾಸ್ಟ್ರುಗಳ ಕ್ಲಾಸಸ್ ಇಟ್ಟಿರ್ತಾರೆ.
ನಮ್ಮ ಹರೀಶ್ ಸರ್ ಕ್ಲಾಸಸ್ ಇಟ್ಟಿರ್ತಾರೆ. ಅಂತೆಲ್ಲ ಚೈತನ್ಯ ಶಕ್ತಿಗಳ ಪಾಠಗಳನ್ನು ಅವರಲ್ಲಿನ ವೈಬ್ರೇಷನ್ ನಾವು ಅವ್ರ ಜೊತೆ ಇದ್ದಾಗ ಅವ್ರ ವೈಬ್ರೇಷನ್ ನಮಗೆ ಪರಿಶುದ್ಧರನ್ನಾಗಿ ಮಾಡಿಬಿಡ್ತೈತೆ. ಅದಕ್ಕಾಗಿ ಈ ಬುದ್ಧ ಪೂರ್ಣಿಮೆನ ಎಲ್ಲರೂ ಆಚರಣೆ ಮಾಡೋಣ. ಬುದ್ಧ ಪೂರ್ಣಿಮೆ ಬರೀ ಎಲ್ಲರೂ ಭೇಟಿಯಾಗ ನಮ್ಮ ಧ್ಯಾನ ಬಂಧುಗಳು ಎಲ್ಲರೂ ಅಲ್ಲೇ ಸಿಗೋಣ, ಆ ಅನುಗ್ರಹ ಪಡ್ಕೊಳ್ಳೋಣ. ಎಲ್ಲ ಚೈತನ್ಯ ಶಕ್ತಿ ಇನ್ನೂ ಪಿರಮಿಡ್ ಚೈತನ್ಯ ಶಕ್ತಿ ಜಾಸ್ತಿ ಪಡ್ಕೊಂಡು ಇನ್ನೂ ಹೆಚ್ಚು ಇವತ್ತಿನ ಆನಂದಕ್ಕಿಂತ ನಾಳೆಗೆ ಇನ್ನೊಂದು ಹೆಚ್ಚಿನ ಆನಂದನ ಪಡ್ಕೊಳ್ಳೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಸ್ಥಳ ನೋಡಿರಿ, ನಿಮ್ಗೇನಾದ್ರು ಈಗ ಹೊಸದಾಗಿ ಗೊತ್ತಿಲ್ಲಾರ್ದವ್ರಿಗೆ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ನ ಕೆಬ್ಬೆದೊಡ್ಡಿ ಗ್ರಾಮ ಅಂತ, ಕನಕಪುರ ರಸ್ತೆ, ಹಾರೋಹಳ್ಳಿ, ಬೆಂಗಳೂರು. ಕನಕಪುರದಲ್ಲೇ ಐತೆ ಅದು. ಕನಕಪುರ ರಸ್ತೆ ಇಲ್ಲಿ ಬೆಂಗಳೂರಿಂದ ಯಲಹಂಕಕ್ಕೆ ಹೋಗ್ಬೇಕು. ಮೆಜೆಸ್ಟಿಕ್ಕಿಂದ ತುಂಬ ಈಜಿ ಐತೆ ಅಲ್ಲಿನೂ. ಮೆಜೆಸ್ಟಿಕ್ನವರು ಯಲಹಂಕಕ್ಕೆ ಹೋಗ್ಬೇಕು. ಯಲಹಂಕಕ್ಕೆ ಹೋದ್ರೆ ಅಂದ್ರೆ ಯಲಹಂಕದಿಂದ ಇದು ಡೈರೆಕ್ಟ್ ಬಸ್ ಅದಾವೆ. ಎಲ್ಲಿ ಇದಕ್ಕೆ ಇದು ಕನಕಪುರಕ್ಕೆ. ಅದರಿಂದ ಮಧ್ಯದಲ್ಲಿ ಕನಕಪುರ ಇನ್ನೊಂದು 3 ಕಿಲೋಮೀಟ್ರ್ ಆಗ್ತದೆ. ಮಧ್ಯದಲ್ಲಿ ಕೆಬ್ಬೆದೊಡ್ಡಿ ಗ್ರಾಮ ಐತಿ. ಅಲ್ಲಿ ಹಾರೋಹಳ್ಳಿ ಅಂದರೆ ಅಲ್ಲಿ ಇಳಿಸ್ತಾರೆ ನಮಗೆ. ಪಿರಮಿಡ್ ಅಂದರೆ ಇಳಿಸ್ತಾರೆ. ಆರಾಮ್ಸಾಗಿ ಹೋಗೋಣ. 3 ದಿನ ಫ್ರೀ ಆಗಿರ್ತದೆ. ಊಟ ವಸತಿ ಎಲ್ಲ ಫ್ರೀ ಆಗಿರ್ತದೆ. ನಾವು ಅಲ್ಲಿ ಇದ್ದು ಧ್ಯಾನನ ಮಾಡಿ ಹೆಚ್ಚಿನ ಚೈತನ್ಯ ಶಕ್ತಿ ಪಡ್ಕೊಂಡು ರೋಗ ಮುಕ್ತರಾಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಅಲ್ಲಿ ಬುದ್ಧ ಪೂರ್ಣಿಮೆಗೆ ಬನ್ನಿರಿ, ಎಲ್ಲರೂ ಭೇಟಿಯಾಗೋಣ, ಆನಂದವಾಗಿರೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿರಿ, ಇಷ್ಟು ವಿಡಿಯೋ ಮಾತಾಡೋಕೆ ಅರ್ಧ ಗಂಟೆ ಆಯಿತು. ಎ ಕಲ್ತ್ರಿ, ಎ ಅನ್ನಂದ್ರೆ ಬಿ ಕಲ್ತ್ರಿ, ಬಿ ಅನ್ನಂದ್ರೆ ಗುರುಗಳು ನಮ್ಮ ಅನುಭವನ ಇಷ್ಟು ಹೇಳೋದು. ಅಂದ್ರೆ ಇನ್ನೊಬ್ಬರಿಗೆ ಅನುಕೂಲ ಆಗ್ತದೆ. ಹೌದಪ್ಪ, ಧ್ಯಾನದಿಂದ ಇಷ್ಟೆಲ್ಲ ಪಡ್ಕೊಂಡಾರ ಇವರು ಅಂಥೇಳಿ. ಮತ್ತು ನಾವು ಹೀಗೆ ಯೂಟ್ಯೂಬಿನಿಂದನೇ ಬಂದೀವಿ ಧ್ಯಾನ ಮಾಡಿ. ಏನಾಗಿತ್ತಂದ್ರೆ ನರಕ ಆಗಿತ್ತು ಜೀವನ. ಆ ನರಕ ಜೀವನದಿಂದ ಈಗ ಸ್ವರ್ಗಮಯ ಜೀವನ ಮಾಡ್ಕೊಳ್ಳೋದು ನಮ್ಮ ಕೈಯಾಗೆ ಐತಿ. ಅಂದ್ರೆ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳೋಕೆ ಧ್ಯಾನ ಮಾಡಬೇಕು. ಸಣ್ಣ ಪುಟ್ಟ ಬಂದಿರ್ತಾವಲ್ಲ ಕರ್ಮಗಳು, ಶರೀರ ಕರ್ಮ ಹಂಗೆ ಮಧ್ಯದಲ್ಲಿ ಬಂದಿರ್ತಾವಲ್ಲ, ಇವು ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಬೇಕಂದ್ರೆ ಧ್ಯಾನಸ್ಥರಾಗಬೇಕು. ಆಳವಾದ ಧ್ಯಾನ ಮಾಡಿದೀವಿ ಅಂದ್ರೆ, ಯಾವ ನಿಸ್ವಾರ್ಥವಾಗಿ ಆಳವಾಗಿ ಧ್ಯಾನ ಮಾಡಿದ್ರೆ ಪ್ರೇಮ ಭಾವನೆ ಅನಿಸುತ್ತಾ ನನ್ನಲ್ಲಿರುವ ಅಹಂಕಾರನ ತೆಗೆದು ಬಿಟ್ಟು ಅಂದರೆ ನಮ್ಗೆ ಆನಂದ ಸಿಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆ ಮಾಡೋಣ. ಎಸ್, ಓಕೆ. ಅದು ನಮ್ಮ ತವ್ರ ಮನೆ. ಪತ್ರಿಜಿ ನಮ್ಮ ತಂದೆ, ಸ್ವರ್ಣಮಲಾಮ ನಮ್ಮ ತಾಯಿ, ಪಿರಮಿಡ್ಡೇ ನಮ್ಮ ತವ್ರ ಮನೆ. ನಾವು ತವ್ರ ಮನೆ ಹೋಲಕ್ಕೆ ಉತ್ಸುಕರಾಗಿದ್ದೀವಿ. ಭಾಳ ಆಸೆ ಐತಿ ನಮ್ಗೆ. 3 ದಿನ ಕೂಡ ನಾವು ಪಿರಮಿಡಲ್ಲಿ ಇದ್ದು ಧ್ಯಾನಸ್ಥರಾಗ್ತೀವಿ. ಎಲ್ಲರೂ ಅಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಾಳಿಂದು ನಾಡಿದ್ದು ನಿನ್ನೆದು ವಿಚಾರ ಬಿಡೋಣ, ಪ್ರೆಸೆಂಟಾಗಿ ಮಾಡೋಣ ಅಂತ. ಎಲ್ಲ ಕೆಲಸಗಳು ತಾನೇ ಆಗ್ತಾವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ಓಕೆ.